ವಿದ್ಯಾಗುರುಗಳಾದಂಥ ತೇಜಾವತಿ ಆದರೂ ಸದ್ಯ ಮೈಸೂರಿನಲ್ಲಿ ಚಾತುರ್ಮಾಸ್ಯದಲ್ಲಿದ್ದಾರೆ. ನಿನ್ನೆ ಮುಗಿದಿರಬೇಕು. ಆ ಚಾತುರ್ಮಾಸ್ಯದಲ್ಲಿ ಎಲ್ಲೋ ಒಂದು ಕಡೆ ದಲಿತರ ಮೇಲೆ ಅನ್ಯಾಯ ಆದಾಗ ಅದಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಒಂದು ದಿವಸ ಉಪವಾಸ ಮಾಡಿದರು ಅವರು. ಒಂದು ದಿವಸದ ಉಪವಾಸದಿಂದ ದಲಿತರ ಮೇಲೆ ಹಾನಿ ಕೈ ಮಾಡುವಂಥ ಪ್ರವೃತ್ತಿ ಇತ್ಯಾದಿಗಳು ನಿಲ್ತವೋ ಇಲ್ಲೋ, ಅಂತೂ ಮನಸ್ಸಿನ ಶೋಧನೆಗಾಗಿ ಸಮಾಜದ ಕಲ್ಯಾಣಕ್ಕಾಗಿ ಆ ಥರದಿಂದ ಉಪವಾಸ ಮಾಡ್ತೀನಿ ಅಂತ ಅವರು ಉಪವಾಸದ ಪ್ರವೃತ್ತಿಯನ್ನು ಮಾಡಿದರು. ಹಿಂದೆ ಈಗ ಅವರಿಗೆ ಸುಮಾರು 80 ವರ್ಷ, 20-25 ವಯಸ್ಸಿನ ಹರೆಯದಲ್ಲೇ ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಪಂಗಡದವರು ಅವರ ವಾಸಸ್ಥಾನಗಳಿಗೆ ಅವರು ಪ್ರವೇಶ ಮಾಡಿ, ನೀವು ಸನಾತನ ಧರ್ಮವನ್ನು ಪರಿತ್ಯಾಗ ಮಾಡಿ ಅವೈದಿಕ ಧರ್ಮಗಳಿಗೆ ವಲಸೆ ಹೋಗೋದನ್ನು ಬಿಟ್ಟು ಬಿಡಿ, ಉಡುಪಿಗೆ ನೀವು ಬಂದು ನಾನು ಕೃಷ್ಣನ ದರ್ಶನ ನಿಮಗೆ ಮಾಡಿಸ್ತೇನೆ ಅಂತ ಆವಾಗ ಅವರೊಂದು ಧೋರಣೆಯನ್ನು, ಸುಧಾರಣೆಯ ಧೋರಣೆಯನ್ನು ವ್ಯಕ್ತಪಡಿಸಿದರು. ಆ ಸುಧಾರಣೆಯ ಧೋರಣೆ ಏನಿದೆ ಸಮಾಜದಲ್ಲಿ ಹೊಸದೇನಲ್ಲ. ಬೇಕಾದಷ್ಟು ಜನ ಲಿಂಗಾಯತ ಪೀಠಾಧಿಪತಿಗಳು ಮತ್ತು ಉಳಿದ ಎಷ್ಟೋ ಕಾಲದಿಂದ ಅದೆಲ್ಲ ಆಗ್ತಾ ಬಂದಿದ್ದೆ, ಅದ್ಯಾವುದು ಹೊಸದಲ್ಲ, ಬಸವಣ್ಣರ ಕಾಲದಿಂದ ಎಲ್ಲ ಆಗ್ತಾ ಬಂದಿದ್ದೆ. ಆದರೆ ಬ್ರಾಹ್ಮಣ ಪೀಠಾಧಿಪತಿ ಒಬ್ಬರಿಗೆ ಅದು ಹೊಸದಾಗಿತ್ತು, ಬ್ರಾಹ್ಮಣ ಸಮಾಜಕ್ಕೆ ಒಂದು ಹೊಸದಾಗಿತ್ತು. ಆಗ ಬ್ರಾಹ್ಮಣರ ಒಳವರ್ಗದಿಂದ ಮತ್ತು ಹೊರವರ್ಗದಿಂದ ಎಲ್ಲ ಕಡೆ ಅವರು ತೀವ್ರವಾದಂಥ ವಿರೋಧವನ್ನು ಎದುರಿಸಬೇಕಾಯಿತು. ಮಠ ಸಾಕಷ್ಟು ಸಂಪದ್ಭರಿತವೂ ಆಗಿರಲಿಲ್ಲ. ಅವಾಗ ಮಠ ನಡೆಯೋದು ಸ್ವಲ್ಪ ಕಷ್ಟ ಇತ್ತು. ಬ್ರಾಹ್ಮಣರ ಒಳಗಿನವರು ಕೂಡ ನಿಮ್ಮನ್ನ ಪೀಠದ ಮೇಲೆ ಕೂರಿಸಿದ ಯಾಕಕ್ಕೆ, ಸನಾತನ ಧರ್ಮದ ಪ್ರಕಾರ ಬಂಧದ ನಡಾವಳಿಗಳು, ಸಂಪ್ರದಾಯಗಳೇನಿದೆ ಅದನ್ನು ನೀವು ಪಾಲನೆ ಮಾಡ್ಕೊಂಡು ಹೋಗಿ, ಪಾಠ ಹೇಳಿ ಶಿಷ್ಯರಿಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ, ಇದೆಲ್ಲ ನಿಮ್ಗೆ ಯಾಕೆ ಬೇಕಾಗಿತ್ತು ಹುಷಾರಬರಿ ಅಂತ ಬ್ರಾಹ್ಮಣರಾದವರು ಅವರನ್ನ ಟೀಕೆ ಮಾಡಿದರು. ಮತ್ತು ಉದಾರವಾದಿಗಳಾದವರು ನೀವು ಅವರ ವಾಸಸ್ಥಾನಗಳಿಗೆ, ಪರಿಶಿಷ್ಟರ ವಾಸಸ್ಥಾನಗಳಿಗೆ ಹೋಗಿ ಬಂದ ಮಾತ್ರಕ್ಕೆ ನೀವೇನು ಉದ್ಧಾರ ಮಾಡಿದಂತಾಗ್ತದೆ, ಅದನ್ನು ಇದೆಲ್ಲ ಭೂತಾಟಕ್ಕೆ ಅಂತ ಅವರು ಅದನ್ನು ಟೀಕೆ ಮಾಡಿದರು. ಅದನ್ನೆಲ್ಲ ಅವರು ಸಹಿಸಿಕೊಳ್ತಾ ಬಂದರು. ಮತ್ತು ಅವರಿಗಿರುವಂಥ ಕೆಲವು ಇತಿಮಿತಿಗಳಲ್ಲೇ, ಬ್ರಾಹ್ಮಣ ಪೀಠಾಧಿಪತಿ, ಮಾಧ್ಯ ಪೀಠಾಧಿಪತಿ, ಅವರಿಗಿರುವಂಥ ಕೆಲವು ಇತಿಮಿತಿಗಳಲ್ಲೇ ಅವರು ಸಾಧ್ಯವಾದಂಥ ಕಾರ್ಯಗಳನ್ನು ಮಾಡಿದರು. ಅವರಿಗೆ ಅಂಥ ಒಂದು ಸುಧಾರಣೆ ಧೋರಣೆಯನ್ನು ತಾಳಲಿಕ್ಕೆ ಏನು ಕಾರಣ ಆಗಿತ್ತು, ಅವ್ರು ಚಿಕ್ಕಂದಿನಲ್ಲಿ ನಡೆದಂಥ ಒಂದು ಘಟನೆ ಕಾರಣ ಆಗಿತ್ತು. ಅದನ್ನು ಅವ್ರ ಮುಖದಿಂದ ಕೇಳಿದ್ದೆ, ಅದನ್ನು ಹೇಳಬೇಕು ಅಂತ ಬಯಸ್ತೀನಿ. ಅವರು 8ನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದರು. 8ನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದಾಗ ಸುಮಾರು ಅವ್ರಿಗೆ 10-12 ವರ್ಷದವರಾಗಿದ್ದಾಗ ಆ ಮಠದ ಜಮೀನುಗಳನ್ನ ಉಳುಮೆ ಮಾಡುವಂಥ ರೈತರು ಇರ್ತಾರಲ್ಲ, ಅದರಲ್ಲಿ ಕೆಲವರು ಪರಿಶಿಷ್ಟ ಪಂಗಡದವರು ಇದ್ರು, ಕೆಲವರು ಬೇರೆಯವರು ಇದ್ರು. ಮಠದ ಆವರಣಕ್ಕೆ ಆ ಪರಿಶಿಷ್ಟ ಪಂಗಡದವರು ಒಳಗೆ ಬರ್ತಿರ್ಲಿಲ್ಲ. ಆದರೆ ಕ್ರೈಸ್ತರು, ಮುಸಲ್ಮಾನರಾದಂತಹ ರೈತರು ಒಳಗೆ ಬರ್ತಿದ್ರು ಆವರಣದೊಳಗೆ. ಆ ಪರಿಶಿಷ್ಟ ಪಂಗಡದವರು ಒಳಗೆ ಬರ್ತಿರ್ಲಿಲ್ಲ. ಈ ಬಾಲ ಸನ್ಯಾಸಿ ಅವ್ರ್ಯಾಕೆ ಅಲ್ಲಿ ಹೊರಗೆ ನಿಂತಿದ್ದಾರೆ, ಆ ಲೆಕ್ಕ ಎಲ್ಲ ಹೋಗ್ತಿತ್ತು, ಇವ್ರ್ಯಾಕೆ ಒಳಗೆ ಬಂದು ನಿಂತಿದ್ದಾರೆ ಅಂತ ದಿವಾನರನ್ನು ಕೇಳಿದ್ರು. ಅವರು ಪರಿಶಿಷ್ಟರು, ಆಮೇಲೆ ಇವ್ರು ಯಾರು ಇಲ್ಲಿ ಬಂದಿದ್ದಾರಲ್ಲ, ಇವರು ಮುಸಲ್ಮಾನರು, ಕ್ರೈಸ್ತರು, ಇವರು ಬರ್ಬೋದು. ನಮ್ಮವರೇ ಆದಂತಹ ಪರಿಶಿಷ್ಟ ಪಂಗಡದವರು, ರಾಮಕೃಷ್ಣಾದಿಗಳನ್ನು ಪೂಜೆ ಮಾಡುವಂಥವ್ರು, ದಕ್ಷಿಣ ಕನ್ನಡದ, ಉತ್ತರ ಕನ್ನಡದ ಸಂಸ್ಕೃತಿಯಲ್ಲಿ ಬಹುವಾಗಿ ಬಳಕೆ ಇರುವಂತಹ ವಿಷ್ಣುಮೂರ್ತಿ, ಪಂಜುರ್ಲಿ ಮೊದಲಾದಂಥ ದೈವಗಳು, ನಾಗದೇವತೆಗಳನ್ನು ಪೂಜೆ ಮಾಡುವಂತಹ ಆ ಹಿನ್ನೆಲೆ ಇದ್ದಂಥವ್ರು ನಮ್ಮ ಮಠದ ಆವರಣಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ರೈಸ್ತರು, ಮುಸಲ್ಮಾನರು ಇವರು ನಮ್ಮ ದೇವರುಗಳಿಗೆ ಗೌರವ ಕೊಡುವಂಥವ್ರಲ್ಲ, ನಮ್ಮ ಸಂಸ್ಕೃತಿಗೆ ಇವರು ಬಾಹ್ಯರು, ಇವರು ಬರ್ತಾರಂದ್ರೆ ಅವ್ರು ಯಾಕೆ ಬರಬಾರದು ಅಂತ ಅನಿಸ್ತಾವೆ. ಮತ್ತೊಂದು ಸಂದರ್ಭದಲ್ಲಿ ಮಠದ ಶಿಷ್ಯ ಒಬ್ಬ ಬಾವಿಗೆ ಬಿದ್ದು ಹೀಗೆ ಬರದೆ ಮುಳುಗಿ ಹೋಗುವ ಪರಿಸ್ಥಿತಿಯಲ್ಲಿದ್ದ. ಅಲ್ಲಿ ಸಮೀಪ ಅವನನ್ನು ಎತ್ತುವಂಥವ್ರು, ಅಲ್ಲಿ ಹೋಗಿ ಈಗ ಅದ್ರ ಮೇಲೆ ತರುವಂಥವ್ರು ಯಾರು ಇರಲಿಲ್ಲ. ಪರಿಶಿಷ್ಟರು ಒಬ್ಬರು ಇದ್ರು, ಅವ್ರಿಗೆ ಭಯ, ಸ್ವಾಮಿಗಳಿಗೂ ಮಠ ತರೋದು ಹೇಗೆ. ಕೊನೆಗೆ ಸ್ವಾಮಿಗಳು ಆತನನ್ನು ಒತ್ತಾಯ ಮಾಡಿ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿ ಇಂಥವೆಲ್ಲ ಘಟನೆಗಳು ಅವ್ರ ಜೀವನದಲ್ಲಿ ನಡೆದಿತ್ತು. ಇವೆಲ್ಲ ನಡೆದಿದ್ದರಿಂದ ಅವ್ರು ಸುಧಾರಣೆ ಧೋರಣೆಯನ್ನು ತಾಳಬೇಕಾಯಿತು. ಅದರಂತೆ ಅವರು ಅನೇಕ ಚಟುವಟಿಕೆಗಳು ಮಾಡಿದರು. ಅಲ್ಲಿ ಹೇಳೋದು ಏನಿದೆ ಅಂದರೆ, ಬ್ರಾಹ್ಮಣರು ಮೊದಲಿಂದಲೂ ಸಮಾಜದ ಮುಖಂಡ ಸ್ಥಾನದಲ್ಲಿದ್ದವರು, ಸಮಾಜದ ತಪ್ಪು ಒಪ್ಪುಗಳನ್ನು ಅವರು ತಿದ್ದಬೇಕಾದವರು, ಮತ್ತು ನಮ್ಮ ಕಡೆಯಿಂದ ಏನಾದರೂ ಉದ್ದೇಶಪೂರ್ವಕವಾದಂಥ ತಪ್ಪುಗಳಾಗಲಿ ಅಥವಾ ಉದ್ದೇಶಪೂರ್ವಕ ಅಲ್ಲದೇ ಆಗುವಂಥ ತಪ್ಪುಗಳಾಗಲಿ ಅದನ್ನೆಲ್ಲ ತಿದ್ದುಕೊಳ್ಬೇಕಾದದ್ದು. ಅದು ಅಂಥದ್ದೇನು ತಪ್ಪು ನಡೆದಿದ್ದರೆ ಅದು ಉದ್ದೇಶಪೂರ್ವಕ ಹೌದೋ ಅಥವಾ ಅನುದ್ದೇಶಪೂರ್ವಕವೋ ಅದನ್ನು ಚರ್ಚೆ, ಅದು ಪ್ರತ್ಯೇಕವಾದ ಚರ್ಚೆ. ಈಗ ಆಗಿರುವಂಥ ತೊಂದರೆಗಳೇನಿದೆ, ಸಮಾಜಕ್ಕೆ, ಒಟ್ಟಾರೆ ಸಮಾಜಕ್ಕೆ ಆಗಿರುವಂಥ ತೊಂದರೆಗಳೇನಿದೆ ಅದನ್ನು ತಿದ್ದಬೇಕು ಅಂತ ಅವರು ಧೋರಣೆ ತಗೊಂಡ್ರು. ಈಗ ಅವರು ಧೋರಣೆ ಸ್ವೀಕಾರ ಮಾಡಿದಾಗ ಸಹಜವಾಗಿಯೇ ಅವರಿಗೆ ಎಲ್ಲ ಒಳ್ಳೆಯದು, ಬುದ್ಧಿಜೀವಿಗಳಾದವರಿಂದ ಮತ್ತು ಬ್ರಾಹ್ಮಣ ಸಮಾಜದ ಒಳಗಿಂದ ಎರಡೂ ಕಡೆಯಿಂದ ಅವರಿಗೆ ವಿರೋಧ ಬಂತು.
ಇದು ಸಹಜ. ಸುಮ್ಮನೆ ಮನೆ ಒಳಗೆ ಮಠದ ಒಳಗೆ ಕೂತ್ಕೊಂಡಿದ್ದು ಪೂಜೆ ಮಾಡ್ಕೊಂಡಿದ್ದು ಪಾದ ಪೂಜೆ ಮಾಡ್ಕೊಂಡಿದ್ರೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಹೋದ್ರೆ ಶಿಷ್ಯರಿಗೆ ಪಾಠ ಮಾಡ್ತಕ್ಕೋತಿದ್ರೆ ಯಾರು ಟೀಕೆ ಮಾಡ್ತಿರ್ಲಿಲ್ಲ, ಅವ್ರನ್ನ ನೋಡ್ತಾನೆ ಇರಲಿಲ್ಲ. ಸುಧಾರಣೆ ಮಾಡಬೇಕು ಅಂತ ಒಂದು ಹೆಜ್ಜೆ ಹೊರಗಿಟ್ಟಾಗ ಉಳಿದವರು ಕೆಲವರು ಅವ್ರನ್ನ ಟೀಕೆ ಮಾಡೋದು ಕೆಲವೊಂದು ಸಹಜ. ಇದು ಬರೇ ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೆ ಅಂತಲ್ಲ, ಸುಧಾರಣೆ ಮಾಡಬೇಕು ಅಂತ ಯಾರು ಅಪೇಕ್ಷೆ ಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ಇದು ಆಗಿದ್ದೆ. ಇದೇನು ಹೊಸದಲ್ಲ, ನಮ್ಮ ದೇಶದಲ್ಲೂ ಆಗಿದೆ, ಹೊರದೇಶದಲ್ಲೂ ಕೂಡ ಇಂಥದ್ದು ಆಗಿದ್ದೇ ಇದೆ. ಇದೆಲ್ಲ ಸಾಮಾಜಿಕ ಸುಧಾರಣೆಗಳು ಕೆಲವು ಮತ್ತು ಧಾರ್ಮಿಕ ಸುಧಾರಣೆಗಳು ಕೆಲವು. ಎಲ್ಲ ರೀತಿಯಾದಂಥ ಸುಧಾರಣೆಗಳಿಗೆ ಯಾರು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಅವರೆಲ್ಲ ನಾನಾ ರೀತಿಯಾದಂಥ ಹಿಂಸೆಗಳಿಗೆ, ಮಾನಸಿಕವಾದಂಥ ದೈಹಿಕವಾದಂಥ ಹಿಂಸೆಗಳಿಗೆ ಅವರು ಒಳಗಾದರು. ಅದು ಅರಿಸ್ಟಾಟಲ್ ಅಂತ, ಅದು ಹೆಸರು ನೆನಪಿಲ್ಲ, ಅರಿಸ್ಟಾಟಲ್ ಅಥವಾ ಸಾಕ್ರಟೀಸ್ ಅಂತ ದೊಡ್ಡ ತತ್ವಜ್ಞಾನಿ ಇದ್ದ. ಆತ ಎಲ್ಲ ಜನರ ಧಾರ್ಮಿಕ ನಂಬಿಕೆಗಳನ್ನೆಲ್ಲ ಪ್ರಶ್ನೆ ಮಾಡ್ತಿದ್ದ ಸಾಕ್ರಟೀಸ್. ಆ ಪ್ರಶ್ನೆ ಮಾಡ್ತಿದ್ದ, ಅವನ ಪ್ರಶ್ನೆ ಬುದ್ಧಿಯನ್ನು ಆಗಿನ ಆಡಳಿತಗಾರರಿಗೆ ಸಹನ ಮಾಡೋದಾಗಲಿಲ್ಲ. ಅವನಿಗೆ ಹಿಂಸೆ ಮಾಡಿ ಆತನ ಅಂತ್ಯ ಮಾಡಿದರು ಅಂತ ನನ್ನ ನೆನಪು. ಗೆಲಿಲಿಯೋ ದೊಡ್ಡ ವಿಜ್ಞಾನಿ, ದೂರದರ್ಶಕವನ್ನು ಕಂಡುಹಿಡಿದವನು. ಆತ ಧಾರ್ಮಿಕ ನಂಬಿಕೆಗಳನ್ನು ಬುಡಿಮೇಲೆ ಮಾಡಿದ ಅಂತ ಹೇಳಿ ಆತನಿಗೆ ತೊಂದರೆ ಕೊಟ್ಟರು. ಯಾವ್ಯಾವ ತೊಂದರೆ ಕೊಟ್ಟರು ಅಂತ ಇತಿಹಾಸದ ಎಲ್ಲ ಅಂಕಿಅಂಶಗಳು ನನಗೆ ನೆನಪಿಲ್ಲ. ಮಾರ್ಟಿನ್ ಲೂಥರ್ ಅಂತವನು ಕ್ರೈಸ್ತ ಧರ್ಮ ಸುಧಾರಣೆಗಾಗಿ ಪ್ರಯತ್ನ ಪಡಬೇಕಾಯ್ತು, ಅವನಿಗೂ ತೊಂದರೆ ಆಯಿತು. ಮತ್ತೆ ಶಂಕರ, ರಾಮಾನುಜ, ಮಧ್ವ ಇವು ಮೂರು ಪಂಥಗಳು, ವಿಶಿಷ್ಟಾದ್ವೈತ, ಅದ್ವೈತ ಮತ್ತು ಮಾಧ್ವ ಎಂಬುದಾಗಿ ಮೂರು ಪಂಥಗಳು ನಮ್ಮ ಬ್ರಾಹ್ಮಣ ವರ್ಗದಲ್ಲಿ. ಅದರಲ್ಲಿ ಕೂಡ ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯಕ್ಕಿಂತ ರಾಮಾನುಜರು ಒಂದು ಹೆಜ್ಜೆ ಮುಂದೆ ಹೋದರು. ಅವರಿಗೆ ಅವ್ರ ಗುರುಗಳು ಒಂದು ದಿವ್ಯವಾದಂಥ ಮಂತ್ರವನ್ನು ಉಪದೇಶ ಕೊಟ್ಟಿದ್ರು. ಈ ಮಂತ್ರವನ್ನು ಬೇರೆ ಯಾರಿಗೂ ಹೇಳಬೇಡ, ಇದು ರಹಸ್ಯವಾಗುದು ಅಂತ ಹೇಳಿದರು. ಹೇಳಿದ್ರೆ ಏನಾಗ್ತದೆ ಅಂತಂದ್ರೆ ನೀವು ನರಕಕ್ಕೆ ಹೋಗ್ತೀವಿ ಅಂತ ಗುರುಗಳು. ಆ ರಾಮಾನುಜರು ಕೂಡಲೇ ತಲೆ ಕೆಡಿಸ್ಕೊಳ್ಳಿಲ್ಲ, ಗೋಪುರ ಏರಿದ್ರು, ಎಲ್ಲರೂ ಕರೆದ್ರು ಬನ್ನಿ ಬನ್ನಿ ಅಂತ ಹೇಳಿ. ನಿಮ್ಮೊಂದು ಮಂತ್ರವನ್ನು ಉಪದೇಶ ಮಾಡುವಂತಿದ್ದೇನೆ, ಎಲ್ಲರೂ ಬನ್ನಿ ಅಂದ್ರು. ಎಲ್ಲ ಜನ ಬಂದರು. ಈ ಮಂತ್ರವನ್ನು ನೀವು ಉಪದೇಶ ಮಾಡುವಂತಿದ್ದೇನೆ, ಅದ್ರ ಸಲುವಾಗಿ ನೀವೆಲ್ಲ ಸ್ವರ್ಗಕ್ಕೆ ಹೋಗಿ, ನಾನು ಬಂದಕ್ಕೆ ಹೋದ್ರೂ ತೊಂದರೆ ಇಲ್ಲ ಅಂತೇಳಿ ಅವರು ಒಂದು ಉಪದೇಶ ಮಾಡಿಬಿಟ್ರು. ಈತ ನಾವು ರಾಮಾನುಜರ ಚರಿತ್ರೆಯಲ್ಲಿ ನೋಡ್ತೇವೆ. ಅವರು ಸಾಕಷ್ಟು ಪ್ರತಿರೋಧಗಳನ್ನ ಎದುರಿಸಬೇಕಾಯ್ತು. ಬಸವಣ್ಣನವರು ಏನು ಪ್ರತಿರೋಧಗಳನ್ನ ಎದುರಿಸಿದ್ರು ಅದಂತೂ ಎಲ್ಲರಿಗೂ ಗೊತ್ತಿದ್ದಿದ್ದೆ. ಈಗ ನೋಡಿ, ನಿಮ್ಮಲ್ಲಿ ಬ್ರಾಹ್ಮಣರು ಅಂದರೆ ಲಿಂಗಾಯತರು ಮತ್ತೆ ಎಲ್ಲ ವರ್ಗದವರು ಇರೋದ್ರಿಂದ ಇದು ನಾ ಹೇಳೋದು ಹೆಚ್ಚು ಅನುಕೂಲಕರ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಬಸವಣ್ಣನವರು ಸುಧಾರಣೆಗಳು ಮಾಡಬೇಕು ಅಂತ ಹೋದ್ರು. ಬಸವಣ್ಣನವರಿಗಿಂತ ಮೊದಲು ಕೂಡ ಶೈವ, ನಿಗುಲೀಶ ಪಾಶುಪತ, ಕಾಶ್ಮೀರದಲ್ಲಿ ಶೈವ ಧರ್ಮ ಇವೆಲ್ಲ ಆಚರಣೆಯಲ್ಲಿತ್ತು. ಬಸವಣ್ಣವರು ಹೊಸ ಧರ್ಮವನ್ನೇನು ಸ್ಥಾಪನೆ ಮಾಡಲಿಲ್ಲ, ಅವರ ಧರ್ಮವನ್ನು ಮತ್ತಷ್ಟು ಊರ್ಜಿತವನ್ನಾಗಿ ಮಾಡಿದ್ರು ಅಷ್ಟೇ, ಅದೆಲ್ಲರಿಗೂ ಗೊತ್ತಿದ್ದಿದೆ. ಆದರೆ ಬಸವಣ್ಣವರು ಏನು ಸುಧಾರಣೆ ಮಾಡಬೇಕು ಅಂತ ಹೊರಟರು, ಆ ಸುಧಾರಣೆಗಳು ಎಷ್ಟೋ ಜನ ಶೈವ ಮತದವರಿಗೆ, ಅವರ ಹಿಂದಿನವರಿಗೆ ಅವು ಸತ್ಯ ಆಗಲಿಲ್ಲ. ಇವತ್ತು ಕೂಡ ಲಿಂಗಾಯತರು ಅವ್ರನ್ನ ಬೈಯೋರಿದ್ದಾರೆ. ನಾ ಹೇಳಿದ್ದು ಸರಿಯಾದ ತಪ್ಪವರು ನೀವು ನಿರ್ದಾಕ್ಷಿಣ್ಯವಾಗಿ ಹೇಳಬೇಕು. ಯಾಕಂದರೆ ಎಲ್ಲ ಸಾಕಷ್ಟು ಅಧ್ಯಯನ ಮಾಡದೇ ಇದನ್ನು ಯಾವ ಮಾಹಿತಿನೂ ನಾನು ಹೇಳ್ತಿಲ್ಲ ಈಗ. ಆದರೂ ಒಂದು ವೇಳೆ ಯಾವ್ದಾದ್ರು ವ್ಯತ್ಯಸ್ತವಾದಂಥ ಮಾಹಿತಿ ಬಂದರೆ ಅದು ಕೂಡಲೇ ತಿಳಿಸ್ಬೇಕು. ಅವ್ರಿಗೂ ವಿರೋಧ ಬಂತು, ಅವರು ಸಾಕಷ್ಟು ಕಷ್ಟಗಳನ್ನು ಪಡಬೇಕಾಯಿತು. ಇದು ಎಲ್ಲರಿಗೂ ಇದ್ದದ್ದೇ. ಮತ್ತು ಸುಧಾರಣೆ ಮಾಡಬೇಕು, ಏನು ಸುಧಾರಣೆ ಮಾಡಬೇಕು, ಹೇಗೆ ಸುಧಾರಣೆ ಮಾಡಬೇಕು, ಸಮಾಜ ಸೃಷ್ಟಿಯಲ್ಲಿರಬೇಕು. ಸಮಾಜದಲ್ಲಿರುವಂಥ ಎಲ್ಲ ವರ್ಗದವರು, ಎಲ್ಲ ಜಾತಿಯವರು, ಎಲ್ಲ ಜನರು ಕೂಡ ಸುಖವಾಗಿರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದರೆ ಅದಕ್ಕಾಗಿ ನಾವು ತಗೊಳ್ಬೇಕಂತ ಕ್ರಮಗಳೇನು, ಯಾವ ಥರ ಬದುಕಬೇಕು ಅಂತ ನಾವು ಹೆಜ್ಜೆ ಇರ್ತಾ ಹೋದಾಗ ನೀವು ಇಟ್ಟು ಹೆಜ್ಜೆ ನನಗೆ ಸರಿ ಅನಿಸ್ಲಿಕ್ಕಿಲ್ಲ, ನಾನು ಹೆಜ್ಜೆ ಇಟ್ಟದ್ದು ಅವ್ರಿಗೆ ಸರಿ ಅನಿಸ್ಲಿಕ್ಕಿಲ್ಲ. ಇದೆಲ್ಲ ಸಮಾಜದಲ್ಲಿ ಇದ್ದಿದ್ದೆ. ಈಗ ಇವರಿಗೆ ಪ್ರಧಾನವಾಗಿ ಬಂದಂಥ ಆಕ್ಷೇಪಗಳು ಏನಂತಂದರೆ, ನೀವು ಈ ಥರ ಸುಧಾರಣೆ ಮಾಡಬೇಕಂತ ಹೊರಟಿದ್ದೀರಲ್ಲ, ಮೊದಲು ಸಹಭೋಜನ ಮಾಡಿ, ಬ್ರಾಹ್ಮಣರಾದವರು ಬ್ರಾಹ್ಮಣರೇತರಾದವರು ಸಹಭೋಜನ ಮಾಡಿ, ಮತ್ತು ಪರಸ್ಪರ ವಿವಾಹ ಇತ್ಯಾದಿ ಸಂಬಂಧಗಳಿಗೆ ಅನುಮತಿ ಕೊಡಿ. ಅದು ಸ್ವೀಕಾರರಾದವರು ನಾವು ಹೇಳುವಂಥ ಕೆಲವು ದೀಕ್ಷೆಗಳನ್ನು ನೀವೆಲ್ಲ ಸ್ವೀಕಾರ ಮಾಡಿ, ಕೆಲವು ಶುದ್ಧಿ ನಿಯಮಗಳನ್ನು ಆಚರಣೆ ಮಾಡಿ. ಹಾಗೆ ಮಾಡಿದರೆ ಸಹಭೋಜನಕ್ಕೆ ಇತ್ಯಾದಿಗಳಿಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಅದಕ್ಕಿಂತ ಮೊದಲು ಈ ದೀಕ್ಷೆಯ ಪರಿಪಾಲನೆ ಕಟ್ಟುನಿಟ್ಟಾಗಿ ಆಗಬೇಕು ಅಂತ ಹೇಳಿದರು. ಅದು ಇರಲಿ. ಪ್ರಜಾಪ್ರಭುತ್ವ ಯಾವ ದೀಕ್ಷೆಗಳನ್ನ ಹೇಳಬೇಕು ಅಂತ ಹೋಗ್ತಾರೆ, ಆ ದೀಕ್ಷೆಗಳು ಕೆಲವರಿಗೆ ಒಪ್ಪಿಗೆ ಆಗ್ಬೋದು, ಕೆಲವರಿಗೆ ಒಪ್ಪಿಗೆ ಆಗದೇ ಇರಬಹುದು. ಮತ್ತು ಸುಧಾರಣೆ ಅಂದರೆ ಕೇವಲ ಸಹಭೋಜನ ಮತ್ತು ಸಹ ವಿವಾಹ ಪದ್ಧತಿ ಇವೆರಡರ ಮೂಲಕನೇ ಸುಧಾರಣೆ ಆಗ್ತದೆ ಅಂತಿಲ್ಲ. ಈಗ ನಮ್ಗೆ ಆಗಬೇಕಾಗಿರೋದು ಏನು? ಇದು ನೋಡಿ, ನಾವೆಲ್ಲ ಬ್ರಾಹ್ಮಣರು ಇದ್ದೀವಿ, ಲಿಂಗಾಯತರು ಇದ್ದೀವಿ, ಬೇರೆಯವರು ಎಲ್ಲರೂ ಇದ್ದೀವಲ್ಲ, ನಾವು ಒಂದು ವಿಚಾರ ಮಾಡಬೇಕಾದ್ದು ಏನಂದರೆ,
ಜಾತಿ ಅನ್ನೋದು ಈ ಜಗತ್ತಿನಲ್ಲಿ ಎಷ್ಟು ದಿವಸ ತನಕ ಇರ್ತದೆ, ಮತ್ತು ಅದನ್ನ ಇದು ಹೋಗ್ಲಿಕ್ಕೆ ಸಾಧ್ಯ ಹೌದೋ ಅಲ್ಲ, ಅಥವಾ ಅದು ಹೋಗ್ಲಾಕ ನಾವು ಪ್ರಯತ್ನ ಪಡಬೇಕೋ ಬೇಡವಾ, ಇದು ಒಂದು ಪ್ರಶ್ನೆ. ಆ ಪ್ರಶ್ನೆ ಆ ಕಡೆಗೆ ಇದೆ. ಈಗ ನಾವು ಮಾಡಬೇಕಾದ್ದು ಏನಂದ್ರೆ, ಆ ಜಾತಿಯ ಆಧಾರಿತವಾಗಿ ವೈಷಮ್ಯ ಇದೆಯಲ್ಲ, ಪರಸ್ಪರ ಜನರಲ್ಲಿ ದ್ವೇಷ ಮತ್ತು ಅಪನಂಬಿಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ದ್ವೇಷ ಮತ್ತು ಅಪನಂಬಿಕೆಗಳೇನಿದೆಯಲ್ಲ ಅದನ್ನು ತೊಡೆದುಹಾಕೋದ್ರ ಬಗ್ಗೆ ನಾವು ಪ್ರಯತ್ನ ಪಡಬೇಕು. ನಾವು ಸಹಭೋಜನ ಒಂದು ವೇಳೆ ಮಾಡದೇ ಇದ್ರು, ಬೇಕಾಸಿನ ಬ್ರಾಹ್ಮಣರಿಗೆ ಮಾಡೇ ಮಾಡ್ತಾರೆ ಸಹಭೋಜನ, ಅದು ಯಾವುದೂ ಈಗ ಅಷ್ಟು ಕಟ್ಟುನಿಟ್ಟಾಗಿ ಉಳಿದಿಲ್ಲ. ತೀರಾ ಕೆಲವು ಬ್ರಾಹ್ಮಣ್ಯವನ್ನೇ ವೃತ್ತಿಯನ್ನಾಗಿ ಆಶ್ರಯಿಸಿಕೊಂಡಂಥವ್ರು ಕೆಲವರನ್ನು ಬಿಟ್ಟರೆ ಉಳಿದವರು ಯಾರು ಕೂಡ ಸಹಭೋಜನ ಇತ್ಯಾದಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ, ಅದನ್ನೆಲ್ಲರೂ ಮಾಡೇ ಮಾಡ್ತಾರೆ. ಆಗ ಅಷ್ಟೆಲ್ಲ ಮಾಡಿಯೂ ಕೂಡ ಪರಸ್ಪರ ನಂಬಿಕೆ ಮಾತ್ರ ಇನ್ನೂ ಮೂಡಿಲ್ಲ. ಆಳವಾದಂಥ ಅವಿಶ್ವಾಸ, ಬ್ರಾಹ್ಮಣರನ್ನು ಕಂಡು ಲಿಂಗಾಯತರಿಗೆ, ಲಿಂಗಾಯತರನ್ನು ಕಂಡು ಬ್ರಾಹ್ಮಣರಿಗೆ, ಪರಿಶಿಷ್ಟರನ್ನು ಕಂಡು ಉಳಿದವರಿಗೆ ಪರಸ್ಪರ ಆಳವಾದಂಥ ಅವಿಶ್ವಾಸ, ಅಪನಂಬಿಕೆ, ಏನೋ ರೀತಿಯಾದಂಥ ಗುಪ್ತವಾದಂಥ ದ್ವೇಷ. ಮೇಲೆಲ್ಲರೂ ಕೂತ್ಕೊಂಡು ವ್ಯವಹಾರ ಮಾಡ್ತಾರೆ, ಮಾತಾಡ್ತಾರೆ, ಆದರೆ ಒಳಗೆ ಮಾತ್ರ ಬಲವಾದಂಥ ಅಪನಂಬಿಕೆ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ. ಈಗ ಹೋಗಬೇಕಾಗಿರೋದು ಏನಂದರೆ, ಇದು ಈ ಅಪನಂಬಿಕೆ ಮತ್ತು ದ್ವೇಷ ಇದೇನಿದೆ, ಗುಪ್ತವಾದಂಥ ದ್ವೇಷ, ತಲೆ ಕಡ್ದು ಹಾಕಲೇ ಇರ್ಬೋದು, ಕೈ ಕಡ್ದು ಹಾಕಲೇ ಇರ್ಬೋದು, ಆದರೂ ಗುಪ್ತವಾದಂಥ ದ್ವೇಷ, ಒಂದು ರೀತಿ ತಾತ್ಸಾರ ತಿರಸ್ಕಾರ ಏನಿದೆ, ಅದು ಈಗ ಹೋಗಬೇಕಾಗುತ್ತೆ. ಯಾಕೆ ಹೋಗಬೇಕಾದದ್ದು ಅಂದರೆ, ಇದನ್ನು ನಾವು ಯಾಕೆ ತೇಜಾವಶೀಲ ಅಂತ ಪ್ರಯತ್ನ ಮಾಡಿದ್ರು ಮತ್ತು ನಾವಾದರೂ ಅದನ್ನು ಯಾಕೆ ಮಾಡಬೇಕು? ಎಷ್ಟೋ ಸರಿ ಹರಿಹರ ಮತ್ತು ಹರ ಇವರಿಬ್ಬರ ಐಕ್ಯವನ್ನು ಇದೇ ಹರಿವಂಶದ ಆಧಾರವಾಗಿ ನಾನು ವರ್ಣನೆ ಮಾಡುವಾಗ ಯಾಕೆ ಇದನ್ನ ಇಷ್ಟೆಲ್ಲ ಸಮಪೂರ್ವಕವಾಗಿ ಹೇಳ್ತಿದ್ದೇನೆ ಅಂತ ಒಂದು ಹೇಳಿದೆ. ಮೊದಲು ಋಷಿತಾದ್ವೈತಿಗಳು, ಅದ್ವೈತಿಗಳು ಮತ್ತು ಮಾಧ್ವರು ಇವರು ಕೂತು ಬೆರೆಯೋದನ್ನ ಮಾಡಲಿ. ಬಿ ಎಲ್ ವೇಣು ಅವರು, ಚಿತ್ರದುರ್ಗದ ಖ್ಯಾತ ಸಾಹಿತಿಗಳಂತ ಬಿ ಎಲ್ ವೇಣು ಅವರು ಇಲ್ಲೊಂದು ಲೇಖನ ಬರೆದಿದ್ದಾರೆ. ಅವ್ರು ಎಲ್ಲರಿಗಿಂತ ಮೊದಲು ನೀವು ಬ್ರಾಹ್ಮಣರ ಎಲ್ಲ ಪಂಗಡದವರು ನೀವು ಕೂತು ಸಹಭಾಗಿ ಮಾಡುವಂತ ಕಲಿಯಿರಿ ಅಂತ ಅವ್ರು ಬರೆದಿದ್ದಾರೆ. ಹೌದು, ನಾವು ಮೊದಲು ನಮ್ಮೊಳಗಿರುವಂಥ ಅಪನಂಬಿಕೆಗಳನ್ನು ದೂರ ಮಾಡಿ, ಸಾಕ್ಷಾರವನ್ನು ತಿರಸ್ಕಾರವನ್ನು ದೂರ ಮಾಡಿ ನಾವು ಸಹಬಾಳ್ವೆಯನ್ನು ನಡೆಸಬೇಕು. ಆ ಸಹಬಾಳ್ವೆಯನ್ನು ನಡೆಸೋದ್ರ ಮೂಲಕ ನಾವು ಸಮಾಜಕ್ಕೆ ಮಾದರಿಯಾಗಿ ಹಿಂದೂ ಧರ್ಮದ ಉಳಿದ ಪಂಗಡಗಳಾದಂಥವರೆಲ್ಲರೂ ಕೂಡ ಸಹಬಾಳ್ವೆಯನ್ನು ನಡೆಸುವಂಥದ್ದಾಗಬೇಕು. ಯಾಕೆ ಅಂದರೆ, ತೇಜಾವಶೀಲ ಅವರು ಕೊಡುವಂಥ ಒಂದು ಉದಾಹರಣೆ ಅಂದರೆ, ಹಿಂದೂ ಧರ್ಮ ಏನಿದೆ ಅದೊಂದು ಕರಿ ಹಲಗೆ ಇದ್ದಂತೆ. ನಿಮ್ಮ ಎದುರಿಗೆ ಕರಿ ಹಲಗೆ ಇದ್ದರೆ, ನಿಮ್ಮ ಕೈಯಲ್ಲಿ ಬಳಪ ಇದ್ದರೆ, ನೀವು ಅದರಲ್ಲಿ ಏನಾದರೂ ಅಕ್ಷರಗಳನ್ನು ಬರೆಯಬಲ್ಲರಿ. ಹಿಂದೂ ಅಂತ ಆ ಒಂದು ಬೋರ್ಡ್ ಇದ್ದರೆ ನೀವು ಅಲ್ಲಿ ಲಿಂಗಾಯತ ಅಂತ ಬರೀಬಹುದು, ಅಥವಾ ಉಳಿದ ಹೆಸರುಗಳನ್ನು ನೀವು ಅಲ್ಲಿ ಬರೀಬಹುದು. ಆ ಬೋರ್ಡೇ ಇಲ್ಲದೆ ನೀವು ಏನೇನು ಬರೀತೀರಿ? ಹಿಂದೂ ಧರ್ಮಕ್ಕೆ ಕಳಂಕ ಬಂದರೆ, ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಒಂದು ಕೊಡಲಿ ಏಟು ಬಂದರೆ, ಉಳಿದ ಧರ್ಮಗಳಿಗೆ ಅಸ್ತಿತ್ವ ಇಲ್ಲದಂತಾಗಿತ್ತು. ಇದನ್ನೆಲ್ಲ ತೇಜಾವಶೀಲ ಅವರು ಹೇಳಿದ್ರು. ಬೇರೆ ಎಷ್ಟೋ ಜನ ಖ್ಯಾತ ಸಾಹಿತಿಗಳು, ಚಿದಾನಂದ ಮೂರ್ತಿ ಖ್ಯಾತ ಕನ್ನಡ ಹೋರಾಟಗಾರರು ಮತ್ತು ಸನಾತನ ಧರ್ಮದ ಪ್ರತಿಪಾದಕರಾದಂತಹ ಬರಹಗಾರರು, ಅವರು ಇದನ್ನೆಲ್ಲ ಸಾಕಷ್ಟು ಹೇಳಿದರು. ಲಿಂಗಾಯತರಲ್ಲಿ ಎಷ್ಟೋ ಜನರಲ್ಲಿ ಲಿಂಗಾಯತ ಧರ್ಮ ಅಂತಂದ್ರೆ ಹಿಂದೂ ಧರ್ಮಕ್ಕಿಂತ ಒಂದು ಪ್ರತ್ಯೇಕವಾದಂಥ ಧರ್ಮ, ಹಾಗಾಗಿ ನಾವು ಕಾನೂನುಬದ್ಧವಾಗಿ ಮತ್ತು ಮಾನಸಿಕವಾಗಿ ಹಿಂದೂಗಳು ಅಲ್ಲ ಅಂತ ನಾವು ತೀರ್ಮಾನ ಮಾಡಿಕೊಂಡು ಪ್ರತ್ಯೇಕವಾಗಿ ಬದುಕಬೇಕು ಅಂತ ಅವ್ರು ಕೆಲವರು ತೀರ್ಮಾನ ಮಾಡಿದರು. ಅದು ಕೆಲವರು ಜೋಡಲೆ. ಮತ್ತೆ ಚಿದಾನಂದ ಮೂರ್ತಿ ಅಂತವರು ಮತ್ತು ಇನ್ನು ಎಷ್ಟೋ ಜನ ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಟ್ಟು ಸಾಕಷ್ಟು ಗ್ರಂಥಗಳನ್ನು ರಚನೆ ಮಾಡಿ ಹಿಂದೂ ಧರ್ಮದ ಒಂದು ಅಂಗವೇ ಆಗಿದೆ ಈ ಲಿಂಗಾಯತ ಧರ್ಮ ಅಂತ ಅದನ್ನು ಪ್ರತಿಪಾದನೆ ಮಾಡಿದರು. ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಅಂತೇಳಿ ಇಲ್ಲಿ ಹಾವೇರಿಯವರೊಬ್ಬರು, ಅವರು ಫ್ರಾನ್ಸ್ ದೇಶಕ್ಕೆ ಹೋಗಿ ಫ್ರೆಂಚ್ ಲೇಡಿಯನ್ನು ಮದುವೆಯಾಗಿ ಅಲ್ಲೇ ಇದ್ದರು. ಅವರು ಲಿಂಗಾಯತ ಧರ್ಮವು ಹಿಂದೂ ಧರ್ಮಕ್ಕಿಂತ ಒಂದು ಪ್ರತ್ಯೇಕವಾದ ಧರ್ಮ ಅಂತ ಒಂದು ಪುಸ್ತಕ ಬರೆದರು. ಚಿದಾನಂದ ಮೂರ್ತಿ ಅವರು ಹೆಚ್ಚು ಕಡಿಮೆ ಆ ಹಿಂದಿನ ಪುಸ್ತಕಕ್ಕೆ ಉತ್ತರ ರೂಪವಾಗಿದ್ದಂತೆ ಲಿಂಗಾಯತ ಧರ್ಮ ಮತ್ತು ಹಿಂದೂ ಧರ್ಮ ಅಂತ ಮತ್ತೊಂದು ಪುಸ್ತಕವನ್ನು ಬರೆದರು. ಅದನ್ನ ಲಿಂಗಾಯತರಾದವರು, ಬ್ರಾಹ್ಮಣರಾದವರು ಎಲ್ಲರೂ ಓದಬೇಕು. ಲಿಂಗಾಯತರಾದವರು ಉಡುಪಿ ಕೃಷ್ಣನಿಗಾಗಲಿ, ತಿರುಪತಿ ವೆಂಕಟರಮಣನಿಗಾಗಲಿ, ರಾಘವೇಂದ್ರ ಸ್ವಾಮಿಗಾಗಲಿ ಯಾರಿಗೂ ರಾಘವೇಂದ್ರ ಸ್ವಾಮಿ ಅಂತ ಅಲ್ಲಿ ಹೆಸರು ಬಂದಂತಿಲ್ಲ. ಆಗ ಉಡುಪಿ ಕೃಷ್ಣ ಮತ್ತು ತಿರುಪತಿ ವೆಂಕಟರಮಣ ಹೆಸರನ್ನ ಚಿದಾನಂದ ಮೂರ್ತಿ ಅವರು ಸ್ಪಷ್ಟವಾಗಿ ತಗೊಂಡಿದ್ದಾರೆ. ಮತ್ತು ಚಿದಾನಂದ ಮೂರ್ತಿ ಅವರು ಎಲ್ಲರಿಗೂ ಗೊತ್ತಿರಬೇಕು, ಅವರು ಸ್ವಾಮಿಗಳು. ಹಿರೇಮಠಾಸ್ವಾಮಿ ಮಠಪಂಚಾಗಲಿ ಅಲ್ಲಿ ಹೆಸರಿಲ್ಲ ಅವ್ರ ಜೊತೆ, ಅವ್ರ ಹೆಸರಿನ ಜೊತೆ, ಆಗ ಅವರು ಸ್ವಾಮಿಗಳು. ಲಿಂಗಾಯತ ಧರ್ಮದಲ್ಲಿ ಪ್ರಧಾನವಾದ ಸ್ಥಾನ ಅವರಿಗೆ. ಆ ಕಡೆ ಸ್ವಾಮಿಗಳಾದ್ರಿಂದ ಅದು ಹಿರೇಮಠ ಮಠಪತಿ ಇತ್ಯಾದಿಗಳು ಇಲ್ಲ ಅಷ್ಟೇ. ಅವ್ರ ಪುಸ್ತಕದಲ್ಲಿ ನಾನೇ ಅದನ್ನು ಓದಿತ್ತು. ಅವರು ಆ ಹಿರೇಮಲ್ಲೂರು ಈಶ್ವರನ್ ಅವರ ಪುಸ್ತಕಕ್ಕೆ ಹೆಚ್ಚುಕೊಂಡು ಉತ್ತರ ರೂಪವಾಗಿರುವಂಥ ಒಂದು ಪುಸ್ತಕವನ್ನು ಬರೆದು, ನಾವು ಲಿಂಗಾಯತ ಧರ್ಮದವರು ಹಿಂದೂ ಧರ್ಮಕ್ಕಿಂತ ಪ್ರತ್ಯೇಕವಾಗಿ ನಿಂತರೆ ನಮಗೆ ಲಿಂಗಾಯತ ಧರ್ಮಕ್ಕೆ ಮತ್ತು ಉಳಿದೆಲ್ಲ ಸಮಾಜಕ್ಕೆ ಆಗಬಹುದಾದಂಥ ಅನಾಹುತಗಳನ್ನು ಸವಿವರವಾಗಿ ಒಂದು ವಿವರಣೆ ಮಾಡಿದರು. ಅದನ್ನು ಬ್ರಾಹ್ಮಣರು ಓದಬೇಕು, ಲಿಂಗಾಯತರು ಓದಬೇಕು, ಉಳಿದವರು ಎಲ್ಲರೂ ಓದಬೇಕು. ಈ ಲಿಂಗಾಯತ ಧರ್ಮದ ಬಗ್ಗೆ ಪ್ರತ್ಯೇಕವಾಗಿ ಯಾಕೆ ಹೇಳಿದಂದರೆ,
ಈ ಲಿಂಗಾಯತ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಇವೆರಡು ಸಮಾಜದಲ್ಲಿ ಮುಂಚೂಣಿಯಲ್ಲಿರುವಂಥವು. ಇವು ನಾವು ಉಳಿದವರಿಗೆ ಮಾದರಿ ಆಗಲಿ. ಮತ್ತು ಉಳಿದವರು ಯಾವ ಅಪಮಾನಕ್ಕೊಳಗಾಗಿ ತುಳಿತಕ್ಕೊಳಗಾಗಿ ಇಸ್ಲಾಂ ಧರ್ಮಕ್ಕೆ ಹೆಚ್ಚೇನು ಹೋಗಿದ್ದಿಲ್ಲ, ಕ್ರೈಸ್ತ ಧರ್ಮಕ್ಕೆ ಹೆಚ್ಚು ಹೋಗಿದ್ದಂತೆ. ಅದರಿಂದ ಅದಕ್ಕೆ ಹೋಗುವಂಥದ್ರಿಂದ ಅಪಾಯ ಏನಾಗ್ತದೆ? ದೇಶದ ರಾಜಕೀಯ ಐಕ್ಯ, ದೇಶದ ಸಾಂಸ್ಕೃತಿಕ ಏಕತಾ, ದೇಶದ ಧಾರ್ಮಿಕ ಏಕತಾ ಇದಕ್ಕೆ ಭಂಗ ಬರುವಂಥದ್ದಾಗಬಾರ್ದು ಅಂಥ ಮತಾಂತರಗಳಿಂದ ಅಂತ. ಅದಕ್ಕಾಗಿ ತೇಜಸ್ವಿ ಅವರ ಹೆಜ್ಜೆ ಇತ್ತು. ಅವರೊಬ್ಬರೇ ಇಟ್ಟಿಲ್ಲ, ಬೇಕಾಸಿನೇ ಇತ್ತು, ಇದೇನು ಹೊಸದಲ್ಲ. ರಾಜಾರಾಮ್ ಮೋಹನ್ ರಾಯ್ ಅವರು ಬೇಕಾದ ಧಾರ್ಮಿಕ ಸುಧಾರಣೆಗಳು ಮಾಡಿದ್ರು. ದುರಂತ ಏನಂದ್ರೆ ಸುಧಾರಣೆಗಳು ಯಾರು ಮಾಡ್ತಾರೋ ಅವರೆಲ್ಲರಿಗೂ ತೊಂದರೆ ಬರ್ತದೆ ಅಂತ ಹೇಳಿದ್ನಲ್ಲ. ರಾಜಾರಾಮ್ ಮೋಹನ್ ರಾಯ್ ಅವರು ಇಬ್ಬರು ಹೆಂಡತಿ ಇದ್ರು. ಒಬ್ಬ ಹೆಂಡತಿ ಮತ್ತು ಒಬ್ಬ ಮಗ ರಾಜಾರಾಮ್ ಮೋಹನ್ ರಾಯ್ ಹೇಳಿದಂತೆ ಎಲ್ಲ ಸುಧಾರಣೆಗಳನ್ನು ಅವಲಂಬಿಸಿದ್ರು. ಇನ್ನೊಬ್ಬ ಹೆಂಡತಿ ಪರಿಸಂತ ರಾಜಾರಾಮ್ ಮೋಹನ್ ರಾಯ್ ದೂರ ಇಟ್ಬಿಟ್ರು. ಆ ರಾಜಾರಾಮ್ ಮೋಹನ್ ರಾಯ್ ಕೂಡ ವೈಷ್ಣವರೇ, ಅವರ ವಂಶದಲ್ಲಿಯೂ ಕೂಡ ದೊಡ್ಡ ದೊಡ್ಡ ಪಂಡಿತರು ಸನ್ಯಾಸಿಗಳಾಗಿ ಹೋಗಿದ್ರು. ಬಹಳ ಹೋಲಿಕೆ ಇದೆ. ಆದರೆ ಆ ಇಬ್ಬರು ಹೆಂಡತಿ ಪೈಕಿ ಒಬ್ಬ ಹೆಂಡತಿ ದೂರ ಇಟ್ಬಿಟ್ರು, ಒಬ್ಬ ಮಗ ದೂರ ಇತ್ತು, ಒಬ್ಬ ಮಗ ಅವರ ಸುಧಾರಣೆ ಅನುಸರಿಸಿದ. ಈಗ ರಾಜಾರಾಮ್ ಮೋಹನ್ ರಾಯ್ ಅವರು ಹೇಳಿದ್ದು, ಬಸವಣ್ಣವ್ರು ಹೇಳಿದ್ದು, ಮತ್ತು ಉಳಿದ ರಾಮಾನುಜರು ಹೇಳಿದ್ದು ಎಲ್ಲ ಸುಧಾರಣೆಗಳನ್ನು ನಾವು ಒಪ್ಪದೇ ಇರಬಹುದು. ಆದರೆ ಸುಧಾರಣೆಗಳು ಆಗಬೇಕು. ಸಮಾಜದಲ್ಲಿ ಇರುವಂಥ ಅಪನಂಬಿಕೆ ಏನಿದೆ, ಸಾಕ್ಷಾರ ತಿರಸ್ಕಾರ ಏನಿದೆ, ಅದು ದೂರ ಆಗುವಂಥದ್ದಾಗಬೇಕು. ತೇಜಸ್ವಿ ಅವರಿಗೆ ಅವ್ರ ಬಾಲ್ಯದಲ್ಲಿ ಏನು ನಡೆದ ಘಟನೆಯನ್ನು ಹೇಳಿದ್ನಲ್ಲ, ಅಂಥದ್ದೇ ಘಟನೆ ನಾನು ನನ್ನ ಮನೆ ಕಟ್ಟಿದಾಗಲೂ ಆಯಿತು. ನಾನು ಬ್ರಾಹ್ಮಣ ಪುರೋಹಿತರನ್ನು ಕರೆಸಿ, ನಮ್ಮ ತಾಯಿ ಬಂಧುಗಳನ್ನು ಕರೆಸಿ ಗೃಹ ಪ್ರವೇಶ ಮಾಡೋದಕ್ಕಿಂತ ಮೊದಲು ಒಂದು ಬೇರೆ ಗೃಹ ಪ್ರವೇಶ ಮಾಡಿದ್ದೆ. ಅಲ್ಲಿ ಲಿಂಗಾಯತ ಸ್ವಾಮಿಗಳನ್ನ ಕರೆಸಿದ್ದೆ. ಆ ಲಿಂಗಾಯತ ಸ್ವಾಮಿಗಳು ಮನೆಯೆಲ್ಲ ಆದಮೇಲೆ ಅಲ್ಲಿ ಈಶಾನ್ಯ ಮೂಲೆ ದೇವರ ಪ್ರತಿಷ್ಠಾಪನೆ ಮಾಡುವಾಗ ಆ ನೆಲ ಒಡಿಬೇಕಾಗಿತ್ತು. ಇದು ನನ್ನ ಕಥೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನೇನೋ ರಾಜಾರಾಮ್ ಮೋಹನ್ ರಾಯ್ ಅಂತ ಆಗಲಿ ರಾಮಾನುಜ ಅಂತ ಆಗಲಿ ದೊಡ್ಡ ಸುಧಾರಣೆ ಮಾಡ್ತೀನಿ ಅಂತ ಭ್ರಾಂತಿ ಏನಿಲ್ಲ. ಈ ಕೂತು ನನಗೆ ಹೇಳಲಿಕ್ಕೆ ಅರ್ಹತೆ ಏನಂದ್ರೆ ಆ ಕಾಳಜಿ ಏನು ತೋರಿಸ್ಕೊಂಡೆ ಅಷ್ಟೆ. ಆವಾಗ ಗೌಂಡಿನ ಕರೀರಿ ಅಂದರು. ಅದೇ ಅಲ್ಲಿ ಅದೇ ಥರ ಸಮಾನತೆ ಇತ್ತು. ಅಲ್ಲಿ ಒಬ್ಬ ಮುಸಲ್ಮಾನ್ ಗೌಂಡಿ ಇದ್ದ, ಒಬ್ಬ ಪರಿಶಿಷ್ಟ ಗೌಂಡಿ ಇದ್ದ. ಸ್ವಾಮಿಗಳಾದವರು ಮತ್ತೆ ನನ್ನ ಜೊತೆ ಇದ್ದಂಥ ನಮ್ಮ ರೈತರು ಆ ಪರಿಶಿಷ್ಟ ಗೌಂಡಿನ ಕರಿಬೇಡ್ರಿ ಅಂತ, ಮುಸಲ್ಮಾನ್ ಗೌಂಡಿನ ಕರೀಲಿ ಒಳಗೆ ಅಂತ. ನಾಳೆ ಬರೋರವ್ರು ಇಬ್ಬರು ಬರಲಿ, ಇನ್ನೊಂದು ಯಾರು ಬೇಡ, ನನ್ನ ಕೈಲಿ ಯಾರು ಕೊಟ್ಟರೆ ನಾನೇ ಅಲ್ಲಿ ಅಗಿತೇನೆ. ಅರ್ಧ ಗಂಟೆ ಪ್ರಯತ್ನ ಮಾಡಿ ಶ್ರಮ ಮಾಡಿ ಅಲ್ಲಿ ತೂತು ಮಾಡಿ ಅಲ್ಲಿರೋ ಒಂದು ಸಣ್ಣ ಕಲಶ ಹಾಕೋದು ಅಂತ ಕಲಶ ಹಾಕಿದೆ. ಆಮೇಲೆ ಎಲ್ಲ ವರ್ಗದವರಿಗೂ, ಬ್ರಾಹ್ಮಣರಿಗೂ ಮತ್ತು ಪರಿಶಿಷ್ಟರಿಗೂ, ಉಳಿದ ಎಲ್ಲ ಜಾತಿಯವರು, ಲಿಂಗಾಯತರು ಎಲ್ಲರಿಗೂ ಭೋಜನ ಮಾಡ್ತೀವಿ. ಭೋಜನ ಮಾಡಿ ಎಲ್ಲ ಮುಗಿದ್ಮೇಲೆ ಆಮೇಲೆ ಮತ್ತೊಂದು 6 ತಿಂಗಳು ಬಿಟ್ಟು ನಮ್ಮ ತಾಯಿ ಅದನ್ನೆಲ್ಲ ಕರೆದು ಬ್ರಾಹ್ಮಣ ಪುರೋಹಿತರನ್ನು ಕರೆಸಿದ್ದು ಮುಂದೆ ಅಲ್ಲಿ ಗೃಹ ಪ್ರವೇಶ ಎಲ್ಲ ಮಾಡಿದ್ವಿ. ಅಂದರೆ ಅದು ತೇಜಸ್ವಿ ಅವರ ಬಾಲ್ಯದ ಘಟನೆ ಏನಾಗಿತ್ತು ಅದು ನನಗೂ ಅನುಭವಕ್ಕೆ ಬಂತು. ಇದು ಆಗಬಾರ್ದು. ನಾವು ಬ್ರಾಹ್ಮಣರು ಇದನ್ನು ತಡಿಬೇಕು, ಲಿಂಗಾಯತ ಸಮಾಜಕ್ಕೆ ಮುಖಂಡರಾಗಿರುವಂಥ ಸ್ವಾಮಿಗಳನ್ನು ತಡಿಬೇಕಾಗಿತ್ತು. ಆ ಪರಿಶಿಷ್ಟರನ್ನ ಒಳಗೆ ಕರಿಬೇಕು. ಮುಸಲ್ಮಾನ್ ಬೇಕಾದ್ರೆ ಕರೀರಿ ಅಂದರೆ ಆ ಪರಿಶಿಷ್ಟರ ಮನಸ್ಸಿನ ಮೇಲೆ ಪರಿಣಾಮ ಏನಾಗಬಹುದು ಅದನ್ನು ವಿಚಾರ ಮಾಡಲಿಲ್ಲ. ಅವ್ರು ಯಾಕಾಗಿ ಮತಾಂತರ ಹೋಗ್ಬೇಕಂತ ಕಷ್ಟ ಪಡ್ತಾರೆ? ಅವರಿಗೆ ಶಾಸ್ತ್ರದ ಅಧ್ಯಯನದ ಹಿನ್ನೆಲೆ ಇಲ್ಲ ಮತ್ತು ಸಮಾಜದ ವಿಕಾಸ ಸಾಕ್ಷಾರ, ಅವರಿಗೆ ಪರಸ್ಪರ ಅಪನಂಬಿಕೆ, ಸಾಕ್ಷಾರ ತಿರಸ್ಕಾರ. ಇದರಿಂದ ನಮಗೆ ಕ್ರೈಸ್ತ ಧರ್ಮದ ಮತಾಂತರ ಹೋದರೆ ನಮ್ಮನ್ನು ಸರಿಯಾಗಿ ನೋಡ್ಕೋತಾರೆ ಅಂತ ಅವರಿಗೊಂದು ಕಲ್ಪನೆ. ಅದನ್ನು ಹಾಗೆ ತುಂಬುತ್ತಾರೆ. ಹಾಗೇನಿಲ್ಲ. ಆ ಕ್ರೈಸ್ತ ಧರ್ಮದಲ್ಲೂ ಕೂಡ ಮೂಲ ಕ್ರೈಸ್ತರು, ಮತಾಂತರ ಹೊಂದಿದ ಕ್ರೈಸ್ತರು, ಮುಸಲ್ಮಾನ್ ಧರ್ಮದಲ್ಲೆಲ್ಲ ಹಾಗೆ. ಅದು ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ಏನಾಗ್ತದೆ ಅಂದರೆ, ನೀವು ಎಲ್ಲಾರು ಒಂದು ಕಥೆ ಕೇಳಬೇಕು. ಒಂದು 10 ಜನ ಶಿವನ ದೇವಾಲಯಕ್ಕೆ ಹೋದ್ರಂತೆ. ಆ ಶಿವನ ಎಲ್ಲಿಗೊಂದು ನಂದಿ ಇತ್ತಂತೆ. ಯಾವನೋ ಒಬ್ಬ ಬಾಲಕ ಕಿಡಿಯೇಡಿ ಕಲಿತಾಗ ನಂದಿ 3 ನಂದಿ ಕೈ ಇಟ್ಟಂತೆ. ಕೈ ಇಟ್ಟವನು ಹೊರಗೆ ತೆಗೆದಂತೆ. ಯಾಕೆ ಏನಾಯ್ತು ಅಂತ ಕೇಳಿದಂತೆ. ಇವ್ರ ಮುಖ ಕಪ್ಪಿಟ್ಟಿತ್ತು. ಉಳಿದವರು ಏನಾಯ್ತು ಅಂತ ಕೇಳಿದಂತೆ. ಏನಿಲ್ಲ, ಅದು ತುಂಬ ತಂಪಾಗಿತ್ತು, ಒಂದು ಆಹ್ಲಾದಕ ಅನುಭವ ಆಯಿತು ಒಳಗೆ ಕೈ ಇಟ್ಟಾಗ ಅಂತ ಹೇಳಿದ್ವಿ. ಮತ್ತೊಬ್ಬ ಹುಡುಗನ ಒಳಗೆ ಕೈ ಇಟ್ಟು ಅವನಿಗೂ ಏನೋ ಒಂದು ಅಹಿತಕರ ಅನುಭವ ಆಯಿತು. ಆದರೂ ಕೈ ಹೀಗೆಲ್ಲ ಸರಿ ಮಾಡ್ಕೊಂಡು ತಾನೂ ದೂರ ಬಂದ. ಏನಾಯ್ತು ಕೇಳಿ ಅವನು ಮರ್ಯಾದೆ ಕಳ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಏನೆಲ್ಲ ಚೆನ್ನಾಗಿದೆ ಅಂತ ಹೇಳಿದೆ. ಎಲ್ಲ ಹಬ್ಬಗಳು ಹಾಗೆ ಮಾಡಿದರು. ಅಲ್ಲಿ ಏನಿದ್ರು ಒಳಗೆ ಕೇಳಿತ್ತು. ಇದು ದುರಂತ ಎಂತಾಗುತ್ತೆ, ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ನಾನು ನನ್ನ ಸ್ನೇಹಿತರು ನೋಡಿದ್ರು, ಪರಿಸ್ಥಿತಿ ಬಂದಿರೋದು ಕ್ರೈಸ್ತರಾಗಿ ಪರಿವರ್ತನೆ ಹೊಂದಿದ್ದಾರೆ. ಜಾಗನೂರು ಹನುಮಂತರು ನಡ್ಕೋತಾರೆ. ನಡ್ಕೊಂಡು ಸರಿ ಕ್ರೈಸ್ತ ಧರ್ಮದ ಪ್ರಕಾರ. ಲಿಂಗಾಯತ ಧರ್ಮದವರು ಇದ್ದಾರೆ, ಜೈನ ಧರ್ಮದವರಾದ್ರೆ ಹನುಮಂತರು ನಡ್ಕೋದು ಸರಿ ಇದೆ. ಅಲ್ಲಿ ಉಡುಪಿ ಕೃಷ್ಣನಿಗೆ, ತಿರುಪತಿ ವೆಂಕಟರಮನಿಗೆ ನಡ್ಕೊಳ್ಳೋದು ಚಿದಾನಂದ ಮೂರ್ತಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಸುದೈವ ಇದು. ಉತ್ತರ ಕರ್ನಾಟಕದಲ್ಲಿ
ಲಿಂಗಾಯತರು ಮತ್ತು ಬ್ರಾಹ್ಮಣರು ಹೆಚ್ಚು ಸಹಭಾಗಿ ನಡೆಸ್ತಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಅದಿಲ್ಲ. ಇಲ್ಲಿ ರಾಮಪ್ಪ, ಭೀಮಪ್ಪ, ಕೃಷ್ಣಪ್ಪ ಅಂತ ಹೆಸರಿನವರು ಇದ್ದಾರೆ. ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಲಿಂಗಾಯತರು. ಅಲ್ಲಿ ಆ ಲಿಂಗಾಯತರು ಮತ್ತು ಬ್ರಾಹ್ಮಣರು ಅಪನಂಬಿಕೆ ಹೆಚ್ಚು ಆ ಕಡೆ, ನನಗೆ ಅನುಭವ ಬಂದಿದ್ದ ಪ್ರಕಾರ. ಇದನ್ನ ನಾವು ಲಿಂಗಾಯತರು ಮತ್ತು ಬ್ರಾಹ್ಮಣರು ಸಹಬಾಳ್ವೆಯನ್ನು ಮಾಡುವ ಮೂಲಕ, ನೀವು ಸಹಭೋಜನ ಮಾಡಲಿಕ್ಕೆ, ಸಹ ವಿವಾಹ ಮಾಡ್ಕೊಳ್ಳಿಕ್ಕೆ ಆಗದೇ ಇದ್ದರೆ ಅದನ್ನು ಯಾರ ಕಾಲದಲ್ಲಿ ಹೇಳಬೇಕಾಗಿಲ್ಲ. ತನ್ನ ಮಗನನ್ನ ಯಾರಿಗೆ ಮದುವೆ ಮಾಡಿಕೊಡ್ಬೇಕು, ಎಂಥವ್ರಿಗೆ ಮದುವೆ ಮಾಡಿಕೊಡ್ಬೇಕು, ಆತನ ಸಾಂಸ್ಕೃತಿಕ ಹಿನ್ನೆಲೆ ಏನಿರಬೇಕು, ಆತನ ಸಾಂಸ್ಕೃತಿಕ ಹಿನ್ನೆಲೆ ಏನಿರಬೇಕು, ಆತನ ಶೈಕ್ಷಣಿಕ ಹಿನ್ನೆಲೆ ಏನಿರಬೇಕು ಅಂತ ತೀರ್ಮಾನ ಮಾಡುವ ಅಧಿಕಾರ ಜಗತ್ತಿನಲ್ಲಿ ಯಾರಿಗಾರು ಇದ್ದರೆ ಅದು ಯಾವ ಬುದ್ಧಿಜೀವಿಗಳಿಗೂ ಅಲ್ಲ, ಯಾವ ಸುಧಾರಣಾವಾದಿಗಳಿಗೂ ಅಲ್ಲ, ಅದು ತಂದೆ ತಾಯಿಗಳಿಗೆ ಮಾತ್ರ. ಅದು ನಾವು ಯಾರಿಗಾದ್ರೂ ಹೇಳಬೇಕಾಗಿಲ್ಲ. ಆದರೆ ನಾವು ಪರಸ್ಪರ ಅಪನಂಬಿಕೆ ಬಿಟ್ಕೊಡ್ಬೋದಲ್ಲ. ನಮಗೆ ಒಬ್ಬರು ಲಿಂಗಾಯತರು ಮುಖಂಡರು ಬೇಕಾಗಿದೆ. ಸಾಯಿದ್ರೆ ಅಧಿಕಾರ ಏನಿದ್ರು ನಮ್ಮಲ್ಲಿ ನಿಮ್ಮಲ್ಲಿ ಇರಬೇಕು. ಅವ್ರು ಏನು ಕೊಟ್ಟರು ಅಂದ್ರೆ ಅವ್ರ ತಲೆ ಮೇಲೆ ಎತ್ತಿ ಬಿಡ್ತಾರೆ ಅಲ್ಲಿ. ಈ ಮಾತು ಬೇಡ. ಆದರೆ ಅವ್ರಿಗೆ ಹೇಳೋ ಪರಿಸ್ಥಿತಿ ಇರಲಿಲ್ಲ, ಅವ್ರನ್ನ ನಂಬೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಪರಸ್ಪರ ಅಪನಂಬಿಕೆ. ಇವ್ರನ್ನ ಬಿಡಬಾರ್ದು, ಇವ್ರಿಗೆ ಬಿಟ್ಟರೆ ಇವ್ರು ನಮ್ಮ ತಲೆ ಮೇಲೆ ತುಳಿತಾರೆ. ಈ ಮಾತುಗಳು ಬೇಡ. ಈ ಮಾತು ಬೇಡ, ಮನಸ್ಸಿನ ಭಾವನೆನೂ ಬೇಡ. ಆ ಮಾತು ಮತ್ತು ಅದಕ್ಕೆ ಮಾತಿಗೆ ಆಧಾರವಾದಂಥ ಭಾವನೆಯನ್ನು ನಾವು ಯಾವತ್ತೂ ಕಿತ್ತು ಒಗೆಯೋದಿಲ್ಲ. ಇನ್ನು ಕೆಲವು ವರ್ಷಗಳಲ್ಲಿ ಇಲ್ಲಿ ಬ್ರಾಹ್ಮಣರು ಉಳಿದಿರೋದಿಲ್ಲ, ಲಿಂಗಾಯತರು ಉಳಿದಿರೋದಿಲ್ಲ. ಹೀಗೆ ಮುಂದುವರೆದ್ರೆ ಈಗಾಗಲೇ ನಾವಿರೋದು 85 ಮಾತ್ರ, ಅವರು 15, ಶೇಕಡ 15, ನಾವು 85. ಈ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋದ್ರೆ ಹಿಂದೂಗಳೆಲ್ಲ ಬುದ್ಧಿವಂತರಾಗಿ ನಮ್ಗೆ ಒಂದೇ ಮಗು ಸಾಕು, ಎರಡೇ ಮಗು ಸಾಕು ಅಂತಂದ್ರು. ಅವ್ರು ಮಾತ್ರ ಅದು ಏನಾದರೂ ಆಗಲಿ, ರಸ್ತೆನಲ್ಲಿ ಭಿಕ್ಷೆ ಆಗಿದ್ದೇವೆ, ಸೋಮವಾರ ವಿಚಾರಣೆ ಮಾಡಲಿ, ಮತ್ತೇನಾದರೂ ಮಾಡಲಿ, ಮತ್ತು ನಡೀಲಿ, ನಮ್ಮ ಧರ್ಮದ ಜನಸಂಖ್ಯೆ ಹೆಚ್ಚಾಗಲಿ, ನಮ್ಮ ಪಂಗಡ ಜನಸಂಖ್ಯೆ ಹೆಚ್ಚಾಗಲಿ ಅಂತಾರೆ. ಇದು ನಾವು ಪ್ರಜ್ಞೆನೇ ಇಲ್ಲ. ಯಾವ ರಾಜಕೀಯ ಪಕ್ಷಗಳಿಗೂ ಯಾವುದನ್ನ ಹೆಸರು ಹೇಳಿ ಏನು ಉಪಯೋಗ ಇಲ್ಲ. ನಮ್ಮ ದೇಶದ ಮೊದಲನೇ ರಾಜಕೀಯ ಪಕ್ಷ, ಅದಕ್ಕಂತೂ ದೇಶದ ವಿಷಯಕ್ಕೆ ಕಾಯ್ದೆನೂ ಇಲ್ಲ. ನಂತರ ಬಂದವರು ಅವರೇ ಹಿರಿಯಕ್ಕಿನ ಕಾಯಿ ಮನೆ ಮಂದಿಗೆ ಅಂತಿಲ್ಲ. ಓಟು ಸಿಗೋ ತನಕ ಎಲ್ಲರಿಗೂ ನಾವು ಹಾಗೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರೂ ಮಾಡೋರಿಲ್ಲ. ಅದರಲ್ಲಿ ಯಾರಾದ್ರು ಮಾಡಬೇಕಾಗಿದ್ದರೆ ಸಮಾಜದಲ್ಲಿ ಪ್ರಗತಿಪರ ಚಿಂತನೆ ಮಾಡಬೇಕಾದವ್ರು ನಾವೇ. ಮುಖ್ಯವಾಗಿ ಲಿಂಗಾಯತರು ಮತ್ತು ಬ್ರಾಹ್ಮಣರು ಅದನ್ನು ಮಾಡಬೇಕು ಅಂತ ನನ್ನ ಆಲೋಚನೆ. ಆ ಪರಸ್ಪರ ಅಪನಂಬಿಕೆ ಮತ್ತು ಸಾಕಾರ ತಿರಸ್ಕಾರಗಳೇನಿದೆ ಅದು ಹೋದರೆ ಇನ್ನು ಮುಂದೆ ಯಾರೂ ಇರೋದೇ ಇಲ್ಲ. ಧಾರವಾಡದಲ್ಲಿ 4 ವರ್ಷದ ಹಿಂದೆ ಒಂದು ಬ್ರಾಹ್ಮಣರ ಮತ್ತು ಉಳಿದೆಲ್ಲ ಪೀಠಾಧಿಪತಿಗಳ ಒಂದು ಸಮಾವೇಶ ನಡೀತು. ಆ ಸಮಾವೇಶ ನಡೆದಾಗ ಎಲ್ಲ ದೊಡ್ಡ ಹಾಲ್ನಲ್ಲಿ ಎಲ್ಲ ಪೀಠಾಧಿಪತಿಗಳು ಕೂತ್ಕೊಂಡಿದ್ರು. ಅವರಿಗೆ ಸಮಾನವಾದಂಥ ಆಸನಗಳನ್ನು ಹಾಕಿದ್ರು. ಒಬ್ಬರು ಯಾರೋ ಬ್ರಾಹ್ಮಣರು ನನ್ನ ಹತ್ರ ಬಂದು, ನಿಮ್ಮ ಪೀಠಾಧಿಪತಿಗಳು ಅಲ್ಲಾಕೆ ಹೋಗಬೇಕು, ಇಷ್ಟು ದೊಡ್ಡ ಪೀಠಾಧಿಪತಿ ಯಾಕಾದ್ರೂ ಸರಿಯಾದ ಸ್ಥಾನಮಾನ ಇಲ್ಲ, ಅಲ್ಲಿ ಉಳಿದವ್ರ ಜೊತೆಗೆ ಸಮಾನರಾಗಿ ಕೂತ್ಕೊಂಡ್ರಲ್ಲ, ಅಲ್ಲಿ ಪೀಠಾಧಿಪತಿಗಳಿಗೆ ಉಳಿದ ಪೀಠಾಧಿಪತಿಗಳಿಗಿಂತ ಹೆಚ್ಚಿನ ಸ್ಥಾನಮಾನ ಕೊಡಬೇಕಾಗಿತ್ತು ಅಂತ ಇವ್ರ ಭಾವನೆ ಇತ್ತು. ಆಯಿತು, ನನಗೆ ನೀವು ಉಳಿದವ್ರಿಗೆ ದೊಡ್ಡ ಪೀಠ ಕೊಡಲಿಲ್ಲ ಅಂತಂದ್ರೆ ಇವರೇನು ಸೀಟಿಗೆ ಅಲ್ಲಿಗೆ ಹೋಗದೇ ಇದೆ, ಇವರಿಗೆ ನಾಳೆ ಆ ಹಾಲ್ನಲ್ಲೆಲ್ಲ ಈ ದೇಶದಲ್ಲೇ ಇಂಥ ಅವಕಾಶ ಇಲ್ಲ ಅಂತ ಯಾರಿಗೂ ಇರೋರೆಲ್ಲ ಅವರೇ ಆಗ್ತಾರೆ. ಯಾವ ಲಿಂಗಾಯತ ಪೀಠಾಧಿಪತಿ, ಯಾವ ಆರ್ಯ ಸಮಾಜದ ಪೀಠಾಧಿಪತಿ, ಈಡಿಗ ಸಮಾಜದ ಪೀಠಾಧಿಪತಿ, ಬ್ರಾಹ್ಮಣ ಪೀಠಾಧಿಪತಿ, ಇವ್ರು ಯಾರಿಗೂ ಹಾಲ್ನಲ್ಲೆಲ್ಲ ನಿಮ್ಮ ಮನೆಯಲ್ಲಿ ಕೂತ್ಕೊಳ್ಳೋಕೆ ನಿಮ್ಗೆ ಜಾಗ ಸಿಗದೇ ಇರಬೇಕಾಗಿತ್ತು. ನಾನು ಯಾರಿಗೆ ಹೇಳಿದ್ನಲ್ಲ ಅವ್ರಿಗೊಂದು ಸ್ವಲ್ಪ ಹೇಳಿದೆ, ನಾಳೆ ನಿಮ್ಮ ತಲೆಗೆ ಒಂದು ತೊಬ್ಬಿಗೆ ಇಟ್ಬಿಡ್ತಾರೆ, ಇಟ್ಬಿಟ್ಟು ಮುಗಿದಾಯ್ತು. ನೀವು ನಿಮ್ಮ ಜನವರಿಗೆ ಕತ್ತರಿಸಿ ಬೇಕಾಗ್ತಾರೆ, ಸ್ವಲ್ಪ ತಲೆಗೆ ತೊಬ್ಬಿಗೆ ಇಟ್ಬಿಟ್ರೆ ನೀವು ಆ ಇನ್ನೊಂದು ಧರ್ಮಕ್ಕೆ, ಅವೈದಿಕ ಧರ್ಮಕ್ಕೆ ಮತಾಂತರ ಹೊಂದಿದಂತೆ ಇನ್ನೇನಲ್ಲಿ ಓದಿಲ್ಲ ಅಂತ ನಾನು ಅವರಿಗೆ ಎಚ್ಚರಿಕೆ ಕೊಟ್ಟೆ. ಇಲ್ಲಿ ಎಲ್ಲಿ ನಮ್ಮ ಜನ ಇನ್ನೂ ಎಲ್ಲಿದ್ದಾರೆ ಅಂದರೆ ನಾವು ಎಲ್ಲಿ ಕೂತ್ಕೋಬೇಕು ಅಂತನೋದ್ರಲ್ಲೇ ಇನ್ನೂ ವಿವಾದ ಇವರಿಗೆ. ಸಮಾನವಾಗಿ ಮೊದಲು ಕೂತ್ಕೊಳ್ರಿ. ವಿಧಾನಸಭೆಗಳು ಉಳಿದ ಪೀಠಾಧಿಪತಿಗಳು ಸಮಾನವಾಗಿ ಕೂತ್ಕೊಂಡ್ರೆ ಅದರಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಏನು ಹಾನಿ ಇದೆ, ಕೂತ್ಕೊಂಡು ಮಾತಾಡಿದ್ರೆ ಏನು ಹಾನಿ ಇದೆ? ಇವರೇನೋ ಯಾರಿಗೆ ಉದ್ದೇಶ ಮಾಡಲಿಕ್ಕೆ ಹೋಗಿರಲಿಲ್ಲ. ಹಿಂದೂ ಸಮಾಜಗಳಿಗಾಗಿ ಪರಸ್ಪರ ಏನು ಸಮಾಲೋಚನೆ ಮಾಡಬೇಕು, ಏನು ಕ್ರಮಗಳನ್ನು ತಗೊಳ್ಬೇಕು ಅಂತ ಆಲೋಚನೆ ಮಾಡಲಿಕ್ಕೆ ಅಷ್ಟೇ ಅವ್ರು ಹೋಗಿದ್ರು. ಅದರಲ್ಲಿ ದೊಡ್ಡ ಸ್ಥಾನ, ಕೆಳಗಿನ ಸ್ಥಾನ ಅಂತ ಇಷ್ಟು ಕ್ಷುದ್ರವಾದಂಥ ಆಲೋಚನೆಗಳು ಯಾಕೆ? ಇದನ್ನ ಬ್ರಾಹ್ಮಣ ವರ್ಗದ ಕಟ್ಟಾವಾದಿಗಳು, ತೀವ್ರಗಾಮಿಗಳೇನಿದ್ದಾರೆ ಅವ್ರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಏನಾಗಿರ್ತಿದೆ ಅಂದರೆ, ಇವತ್ತು ನಾವು ಮಡಿಯಲ್ಲಿ ಊಟ ಮಾಡಬೇಕು, ಮಡಿಯಲ್ಲಿ ತೀರ್ಥ ಹೋಗಬೇಕು, ನಮ್ಮ ಮಠ, ನಮ್ಮ ಮುದ್ರೆ, ನಮ್ಮ ಶಾಸ್ತ್ರ, ನಮ್ಮ ಪುರಾಣ ಇಷ್ಟಾದರೂ ಸಾಕು ಅನ್ನೋ ಹಂತದಲ್ಲಿದ್ದಾರೆ. ಎಲ್ಲರಿಗೂ 60-70 ವರ್ಷ ಆಯಿತು. ಅಂದರೆ ಬರೀ ವಯಸ್ಸಿನ ಹೇಳ್ತಿಲ್ಲ, ನಾನು ವಯಸ್ಸಿನ ವ್ಯತ್ಯಾಸ ಹೇಳ್ತಿಲ್ಲ. ಅವರಿಗೆ ಇನ್ನು ಮುಂದೆ ಏನಾದರೂ ಅನ್ನೋ ಪರಿಜ್ಞಾನವೇ ಇಲ್ಲ. ನಾವು ಇವತ್ತು ಎಷ್ಟು ಜನಸಂಖ್ಯೆಯಲ್ಲಿದ್ದೇವೆ? ಕ್ರೈಸ್ತರು ಎಲ್ಲ ಕ್ರೈಸ್ತರು ಅಲ್ಲ, ಮುಸಲ್ಮಾನರು ಎಲ್ಲ ಮುಸಲ್ಮಾನರು ಅಲ್ಲ. ನಮ್ಮ ನಡುವೆ ಇರುವಂಥವ್ರು ಕ್ರೈಸ್ತರು ಮತ್ತು ಮುಸಲ್ಮಾನರು ತಜ್ಞರಾಗೇ ಇದ್ದಾರೆ. ಅವ್ರಿಗೂ ಸಹಭಾಗಿನೇ ಬೇಕಾಗಿದೆ. ಸಹಭಾಗಿ ಬೇಡವಾಗಿರೋದು ನಮ್ಮ ದೇಶವನ್ನು ಮುಂದೆ ನೀರು ಕುಡಿಯಬೇಕಾಗಿರೋದು ಕೆಲವರಿಗೆ, ಬೇರೆಯವರಿಗೆ. ಅವರು ಹುನ್ನಾರ, ಅವರ ಸಂಚು ಇವ್ರು ಯಾರಿಗೂ ಅರ್ಥನೇ ಆಗ್ತಿಲ್ಲ. ಇವ್ರಿಗೆ ಅರ್ಥ ಆಗೋದು ಅಂತಂದ್ರೆ ಕೃಷ್ಣ ಏನು ಮಾಡಿದ, ರುಕ್ಮಿಣಿ ಜೊತೆ ಮದುವೆ ಮಾಡಿಕೊಂಡ,
10 ಲಕ್ಷ ಮಕ್ಕಳನ್ನ ಓದಿಸಿದ ಪರಮಧಾಮಕ್ಕೆ ಹೋಗುವ ಅಂತ ಇಷ್ಟೇ ಬೇಕಾಗಿದೆ. ಇದರ ಆಚೆ ನಾವು ವಿಚಾರ ಮಾಡದೇ ಇದ್ರೆ ಸನಾತನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು, ಸನಾತನ ಲಿಂಗಾಯತ ವರ್ಗಕ್ಕೆ ಸೇರಿದವರು ಕೂಡ, ಲಿಂಗಾಯತ ಧರ್ಮವನ್ನು ಟೀಕೆ ಮಾಡಲಿಲ್ಲ ಅಂತ ತಿಳ್ಕೋಬೇಡಿ, ಅವರು ಮಾಡಲೇಬೇಕು ಇದನ್ನ. ಸನಾತನ ಲಿಂಗಾಯತರು ವಯೋವರು ಬರಾದವರು ಇದನ್ನ ಹೇಳೋದನ್ನು ಕೇಳಿದ್ದೆ ನಾನು. ಏನು ಮಾಡಿದ್ರೆ ಆ ಬಸವಣ್ಣ ಎಲ್ಲ ಹಾಳು ಮಾಡಿರ್ಬೋದು ಅಂತ ಒಂದು ಬೈಯೋದನ್ನು ನಾನೇ ಕೇಳಿದ್ದೆ. ಮತ್ತೆ ಉಳಿದ ಪರಿಷ್ಠ ವರ್ಗದವರಿಗೆ, ಪರಿಷ್ಠ ಪಂಗಡದ ಬಗ್ಗೆ ಬಲವಾದಂಥ ಅಪನಂಬಿಕೆ, ಬಲವಾದಂಥ ತಾತ್ಸಾರ, ಹೀಗೆ ಮಾಡ್ತಾ ಹೋದರೆ ಇನ್ನೊಂದು 100-150 ವರ್ಷದಲ್ಲಿ ನಿಮ್ಮ ಮುರಿಮಕ್ಕಳು, ಗಿರಿಮಕ್ಕಳು ಇವ್ರ ಕಾಲಕ್ಕೆ ಇಲ್ಲಿ ಇರ್ತದೆ. ಈ ಜಗತ್ತಿನಲ್ಲಿ, ಈ ಕಾಲದಲ್ಲಿ ಯಾವ ರಾಜಕಾರಣಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ? ಅದಕ್ಕಾಗಿ ತಗೊಳ್ಬೇಕಾಗ್ತದೆ ಕ್ರಮಗಳು. ಪೇಜಾವ ಸ್ವಾಮಿಗಳಿಗೆ ಅವರ ಇತಿಮಿತಿಯಲ್ಲಿ, ಅವರ ಮಡಿ ಮೈಲಿಗೆ ಇತ್ಯಾದಿಗಳು, ಅವರ ಪಾಠ ಪ್ರವಚನ ಶಿಕ್ಷಕರಿಗೆ ಅದನ್ನು ಮಾಡಬೇಕು. ಅದರ ಇತಿಮಿತಿಯಲ್ಲಿ ಅವ್ರು ಏನೋ ಮಾಡಿದ್ರು. ನೀವು ಇನ್ನೊಂದನ್ನ ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಏನು ಸಾಧ್ಯ ಅದನ್ನು ಮಾಡಿದ್ರು. ಒಬ್ಬ ಬ್ರಾಹ್ಮಣ ಪೀಠಾಧಿಪತಿ ಏನು ಇಟ್ಟದ್ದೇ ದೊಡ್ಡದು. ನಿಮಗೆ ಮತ್ತೊಬ್ಬರಿಗೆ ಯಾರಿಗಾದ್ರೂ 4 ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವಾಗಿದ್ದಾಗ ಅದು ಪ್ರಶಂಸನೀಯನೇ. ಚಿತ್ರದುರ್ಗದ ಮುರುಘಾ ಶರಣರು ಪರಿಹಿಟ್ಟು ಪಂಗಡದವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಕೇಳಿದೆ ನಾನು. ಹೌದಲ್ಲ? ಯಾರಿಗ ಸಾಧ್ಯ ಅಂದರೆ ಒಂದು ಮಾಡಿ ಸಮಾಜದಲ್ಲಿ ಒಂದು ಮೆಚ್ಚಬೇಕಾಗುತ್ತೆ. ಹಾಂ ಮೈಸೂರು ಅದನ್ನೇ ಹೇಳಿದ್ ನನಗೆ. ಅಲ್ಲಿ ಏನಾಯ್ತು ಅಂದ್ರೆ, ಈಗ ಅದನ್ನೇ ಹೇಳಿಕೊಂಡೆ, ಪೇಜಾವ ಶ್ರೀಪಾದರು ಪರಿಷ್ಠರ ಪಂಗಡಕ್ಕೆ ಹೋದ್ರೆ ಅಲ್ಲಿ ಅವರಿಗೆಲ್ಲ ಎಲ್ಲ ಥರದ ಮಾನ ಮರ್ಯಾದೆ ಆಗ್ತದೆ. ನಮ್ಮ ಸ್ವಾಮಿಗಳಲ್ಲಿ ಹೋದ್ರೆ ಬ್ರಾಹ್ಮಣರು ಅವರಿಗೆ ಗೌರವ ತೋರಿಸ್ತಾರೋ ಇಲ್ಲೋ ಅಂತ ಮಾದಾರ ಕನ್ಯಾ ಸ್ವಾಮಿಗಳಿಗೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಆಯಿತು. ತಪ್ಪಿಲ್ಲ. ನಮ್ಮ ಸ್ನೇಹಿತರೊಬ್ಬರು ನಮ್ಗೆ ಫೋನ್ ಮಾಡಿದ್ರು, ಏನು ರೀ ಪೇಜಾವ ಸ್ವಾಮಿಗಳು ಇಷ್ಟೆಲ್ಲ ಸುಧಾರಣೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಮಾದಾರ ಕನ್ಯಾ ಸ್ವಾಮಿಗಳು ಪೇಜಾವ ಸ್ವಾಮಿಗಳು ಯಾಕೆ ಹೊಟ್ಟೆ ಕಿಸ್ತು ಅಂತ ಕೇಳಿದ್ರು. ನಾವು ಹೇಳಿದ್ರೆ ಹೊಟ್ಟೆ ಕಿಸ್ತು ಅಂತ ಯಾಕೆ ತಿಳ್ಕೊತೀರಿ? ಅವರಿಗೆ ಸಹಜವಾದಂಥ ಕುತೂಹಲ, ಬ್ರಾಹ್ಮಣರು ನಮ್ಮನ್ನು ಗೌರವಿಸ್ತಾರೋ ಇಲ್ಲೋ, ನಮ್ಮನ್ನ ಹತ್ತಿರ ಕರ್ಕೋತಾರೋ ಅಂತ ನೋಡ್ಬೇಕು ಅಂತ ಒಂದು ಕುತೂಹಲ ಇದೆ. ಬರಲಿ ಅವರು ಬ್ರಾಹ್ಮಣ ವಾಸ ಅಂತ ಬರಲಿ ಅಂತ ಹೇಳಿದೆ ನಾನು. ಬರಲಿ, ಮತ್ತು ಬ್ರಾಹ್ಮಣರಾದೋ ಅವ್ರನ್ನ ಸರಿಯಾಗಿ ಗೌರವವನ್ನು ನಡ್ಕೊಳ್ಳಿ, ಅವ್ರು ಪೀಠಾಧಿಪತಿಯನ್ನು ಹೇಗೆ ನಡ್ಕೋಬೇಕಾದ್ರೆ ನಡ್ಕೊಳ್ಳಿ ಅಂತ ನಾನು ನನ್ನ ಸ್ನೇಹಿತರಿಗೆ ಸಮಾಧಾನ ಹೇಳಿದೆ. ಅದಾದ್ಮೇಲೆ 2 ದಿವಸ ಬಿಟ್ಟು ಮಾದಾರ ಕನ್ಯಾ ಸ್ವಾಮಿಗಳಲ್ಲಿ ಹೋದರು. ಪೇಜಾವ ಸ್ವಾಮಿಗಳು ಎಲ್ಲರಿಗೂ ಹೇಳಿಟ್ಟಿದ್ರು, ನೀವು ಯಾರು RSSನವರೆಲ್ಲ ಅಲ್ಲಿದ್ದರು, ಯಾರನ್ನ ತಿರಸ್ಕಾರ ನೋಡುವಂಥವ್ರು ಅಲ್ಲ RSSನವರು. ಆ ಸ್ವಾಮಿಗಳನ್ನು ಗೌರವದಿಂದ ಸ್ವಾಗತ ಮಾಡಿ ಅವರಿಗೆ ಹಾರ ಇತ್ಯಾದಿಗಳನ್ನು ಪೂರ್ಣ ಕುಂಭ ಸ್ವಾಗತ ಅವರಿಗೆ ಮಾಡಿ ಎಲ್ಲ ಮಾಡಿದರು. ಇಲ್ಲೊಂದು ಲೇಖನ ಇದೆ, ದಲಿತ ಸಂವೇದನೆ ಅಂತೇಳಿ ಲೇಖನ, ನಾ ದಿವಾಕರ ಅಂತ ಮೈಸೂರಿನವ್ರು ಬರೆದಿದ್ದು. ಆ ಮಾದಾರ ಕನ್ಯಾ ಸ್ವಾಮಿಗಳು ಅಲ್ಲಿ ಬಂದು ಬ್ರಾಹ್ಮಣರು ಅವ್ರಿಗೆ ಗೊತ್ತು ಗೌರವ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಸಂತುಷ್ಟರಾಗಿ ಹೋದರು. ನಿಜವಾಗ್ಲೂ ಅವ್ರಿಗೆ ಸಂತೋಷ ಆಯಿತು, ಬ್ರಾಹ್ಮಣರು ಗೌರವ ಕಂಡ್ರು, ಆಗಬೇಕಾಗುತ್ತೆ, ಸಂತೋಷವೇ ಆಯಿತು. ಆದ್ರೆ ಇವ್ರು ಯಾರಿಗೂ ದುಃಖ, ಈ ನಾ ದಿವಾಕರನವರಿಗೆ. ಅಲ್ಲಿ ಹೋದ್ರಲ್ಲ ಈ ಮಾದಾರ ಕನ್ಯಾ ಸ್ವಾಮಿಗಳು, ಹೋಗಿ ಆ ಪೂರ್ಣ ಕುಂಭ ಸ್ವಾಗತ ಮಾಡಿದ್ರಲ್ಲ, ಪೂರ್ಣ ಕುಂಭ ಸ್ವಾಗತವನ್ನು ಸ್ವೀಕಾರ ಮಾಡ್ಕೊಂಡ್ರಲ್ಲ, ಇದು ಇವರ ಅಧಃಪತನವನ್ನು ತೋರಿಸ್ತದೆ ಅಂತ ಇವ್ರು ಯಾರೋ ಲೇಖನ ಬರೆದಿದೆ. ಪೂರ್ಣ ಕುಂಭ ಸ್ವಾಗತ ಅನ್ನೋದು ಹಿಂದೂ ಬ್ರಾಹ್ಮಣ ಶಾಹಿಗಳ ಸಂಸ್ಕೃತಿ ಇದು ಅಂತ ಬರೆದಿದ್ದಾರೆ. ಹಾಗೇನಲ್ಲ, ಪೂರ್ಣ ಕುಂಭ ಸ್ವಾಗತ ಮಾಡೋದು ಇದು ನಮ್ಮ ಸಂಸ್ಕೃತಿ ಹೆಗ್ಗುರುತ್ತದೆ. ಪೂರ್ಣ ಕುಂಭ ಅನ್ನೋದು ನಾವು ಏನಂತ ತಿಳ್ಕೋಬೇಕು, ಸಂಸ್ಕೃತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕುಂಕುಮ ಯಾಕೆ ಹಚ್ಕೋತಾರೆ, ಪೂರ್ಣ ಕುಂಭ ಯಾಕೆ ಹಚ್ಕೋತಾರೆ, ಮುತ್ತೈದೆ ಸ್ತ್ರೀ ಅಥವಾ ಪೂರ್ಣ ಕುಂಭ, ಬಾಳೆಗಿಡ, ಇವೆಲ್ಲ ಕನ್ನಡಿ, ಹಸು, ಇವೆಲ್ಲ ಪವಿತ್ರ ಅಂತ ನಾವು ಭಾವಿಸ್ತೇವೆ. ಹಾಗೆ ಬಂದವರಿಗೆ ಪೂರ್ಣ ಕುಂಭ ಸ್ವಾಗತ ಮಾಡೋದು ಮಾದಾರ ಕನ್ಯಾ ಸ್ವಾಮಿಗಳಿಗಲ್ಲ, ಪೇಜಾವ ಸ್ವಾಮಿಗಳಿಗಲ್ಲ. ಯಾವುದೇ ರಾಜಕಾರಣಿ ನಮ್ಮ ಪೇಜಾವ ಸ್ವಾಮಿಗಳಿದ್ದಂಥ ವಾಸಸ್ಥಾನಕ್ಕೆ ಬಂದರೆ, ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಬಂದಾಗ ಅವರಿಗೂ ಕೂಡ ಪೂರ್ಣ ಕುಂಭ ಸ್ವಾಗತ ಮಾಡಿದ್ದು ನಾನೇ ಮಾಡಿದ್ದೀನಿ, ವೇದವಂತ ಪೂರ್ವಕವಾಗಿ. ಪೂರ್ಣ ಕುಂಭ ಸ್ವಾಗತವನ್ನು ಇವರು ಮಾಡಿದ್ದು ಮತ್ತು ಮಾದಾರ ಕನ್ಯಾ ಸ್ವಾಮಿಗಳು ಅದನ್ನು ಸ್ವೀಕಾರ ಮಾಡಿದ್ದು, ಅದನ್ನು ಟೀಕೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇವರು ಮಾಡಿದ್ದು ಸರಿಯಾಗಿ ಮಾಡಿದ್ರು, ಅವರು ಅದನ್ನು ಸ್ವೀಕಾರವೂ ಮಾಡಿದರು. ದಲಿತ ಸಂವೇದನೆ, ದಲಿತ ಪ್ರಜ್ಞೆಯನ್ನ ಇವರು ಮರೆತರು ಈ ಮಾದಾರ ಕನ್ಯಾ ಸ್ವಾಮಿಗಳು ಅಂತ ಇವರು ಯಾರೊಬ್ಬರು ಟೀಕೆ ಮಾಡಿದರು. ಆ ಟೀಕೆ ಬೇಕಾಗಿರಲಿಲ್ಲ ಇದು. ಮತ್ತು ದೇವನೂರು ಮಹಾದೇವ ಅವರು ಬೇಕಾದದ್ದು ವೈಷ್ಣವ ದೀಕ್ಷೆ ಅಲ್ಲ, ತ್ರಿಜ ದೀಕ್ಷೆ ಅಂತ ಹೀಗೆಲ್ಲ ಲೇಖನ ಬರೆದಿದ್ದಾರೆ. ಅದನ್ನೆಲ್ಲ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಅಲ್ಲಿ ಒಂದು ಕಡೆ ಕುವೆಂಪು ಅವರು ಮಾಧ್ಯ ಸಿದ್ಧಾಂತವನ್ನು ಒಪ್ತಿರ್ಲಿಲ್ಲ, ಅದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಲೇ ಅವ್ರದ್ದು ಲೇಖನ ಪ್ರಾರಂಭ ಆಗಿದೆ. ಆ ಕುವೆಂಪು ದೊಡ್ಡ ಸಾಹಿತ್ಯ ಇರ್ಬೋದು, ಅವನಷ್ಟು ಸಾಹಿತ್ಯ ಪೇಜಾವ ಸ್ವಾಮಿಗಳು ಅಲ್ಲದೆ ಇರ್ಬೋದು, ನಾನು ಅಲ್ಲದೆ ಇರ್ಬೋದು. ಆ ಕುವೆಂಪು ಮಾಧ್ಯ ಸಿದ್ಧಾಂತ ಏನು ಗೊತ್ತಿತ್ತು, ಅದ್ವೈತ ಸಿದ್ಧಾಂತ ಏನು ಗೊತ್ತಿದೆ. ಕುವೆಂಪು ಸಂಸ್ಕೃತ ಜ್ಞಾನ ಆಳವಾಗಿ ಎಷ್ಟಿತ್ತು. ಸಂಸ್ಕೃತವನ್ನು ನೀವು 12 ವರ್ಷ ಓದಿದಂಥವ್ರಿಗೆ ನಮಗೆ ಅದರ ಸ್ಥಳ ಇನ್ನೂ ಸಿಕ್ಕಿಲ್ಲ. ಸಂಸ್ಕೃತದ ಅನುವಾದವನ್ನು ಓದೋವರಿಗೆ, ಯಾರೋ ಮಾಡಿದ ಸಂಸ್ಕೃತ ಮತ್ತು ಇಂಗ್ಲೀಷಿನ ಅನುವಾದವನ್ನು ಕನ್ನಡದ ಅನುವಾದವನ್ನು ಓದೋವರಿಗೆ ಅದರ ಜ್ಞಾನ ಎಷ್ಟಾಗಿತ್ತು. ಕುವೆಂಪು ಅವರಿಗೆ ಮಾಧ್ಯ ಸಿದ್ಧಾಂತದ ಬಗ್ಗೆ ಒಲವಿರಲಿಲ್ಲ, ಅದ್ವೈತ ಸಿದ್ಧಾಂತದ ಬಗ್ಗೆ ಒಲವು ಇತ್ತು ಅಂತೇಳಿ
ಶಂಕರರು ಏನು ಹೇಳಿದ್ರು, ರಾಮಾನುಜರು ಏನು ಹೇಳಿದ್ರು, ಮಧ್ವರು ಏನು ಹೇಳಿದ್ರು ಅಂತ ಅನ್ನೋದ್ರ ಬಗ್ಗೆ ಕುವೆಂಪು ಸರಿಯಾಗಿ ಗ್ರಹಿಕೆ ಇರುತ್ತೆ ಇರಲಿಲ್ಲ. ಆ ಇಲ್ಲದೇ ಇದ್ದವ್ರ ಬಗ್ಗೆ ನಾವು ಸರಿಯಾಗಿ ಹೇಳಬೇಕಾಗಿಲ್ಲ. ಏನು ಮಧ್ವಾಚಾರ್ಯ ಸಿದ್ಧಾಂತವನ್ನು ಹೇಳಿದ್ರು ಅದ್ರ ಬಗ್ಗೆ ಚರ್ಚೆಯನ್ನು ಮತ್ತೊಂದು ಸರಿ ಮಾಡ್ತೀನಿ. ಅಂದ್ರೆ ಜೀವರು ಮುಕ್ತಿ ಹೋಗುವಂಥವ್ರು ಮತ್ತು ತಾಮಸರಾದವರು ಮತ್ತು ಸಂಸಾರದಲ್ಲಿರುವಂಥವ್ರು 3 ಜನ ಜೀವರು ಅಂತೇಳಿ ಮಾಧ್ವ ಸಿದ್ಧಾಂತದಲ್ಲಿದೆ. ಅದನ್ನ ಇವರು ಟೀಕೆ ಮಾಡಿದ್ದಾರೆ.